व्याख्यामुद्रां करसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीके निषन्नः अमलानश्रीरमृतविशदेरंशविप्लावय नमाविर्भूयादनगमहिमा मानसे वागधीशः नमस्ते प्राणेश प्रणतविभुवायामनिमगाः नमः स्वामिन् रामप्रियतमानुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुवाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 83ನೇ ಪ್ರವಚನ. 7ರ ಒಂದು ಗುಂಪಿನಲ್ಲಿ ರಾಜನ ಪಾಪಗಳನ್ನು, ಮಲಗಳನ್ನು, ಹೇಸಿಗೆಗಳನ್ನು ಉಲ್ಲೇಖ ಮಾಡುತ್ತಾ ಅದಕ್ಕೆ ಪುರೋಹಿತ ಭಾಗಿಯಾಗ್ತಾನೆ ಅನ್ನೋ ನೆಲೆಯಲ್ಲಿ ಅದನ್ನು ತಿಳಿಸಿಕೊಡ್ತದನ್ನೆಲ್ಲ ನಡೆಸಿಕೊಡಬೇಕು. ಪುರೋಹಿತ ಆಗದಂತೆ ಅಲ್ಲ, ರಾಜರ ಸೇವಕರಿಂದಲೇ ಕೆಲವೊಮ್ಮೆ ಪ್ರಜೆಗಳಿಗೆ ಹಾನಿ ಆಗ್ತದೆ, ಕೆಟ್ಟ ಸೇವಕರಿಂದ ಅಂತ. ಅದನ್ನು ಪ್ರಧಾನವಾದಂತಹ ಆತನ ಪಾಪಮಲ ಅಂತ ಗುರುತಿಸ್ತಾ ಇವನ್ನೆಲ್ಲ ಏತಾನ್ ಹಿತ್ವಾ ದಿವಂ ಯಾತಿ ರಾಜ ಸಪ್ತ ಮಲಾನ್. ಇನ್ನೆಷ್ಟು ಸಣ್ಣ ಪುಟ್ಟಂತಹ ತೊಂದರೆಗಳು ಇದ್ದರೂ ಇದು ಪ್ರಧಾನವಾದಂತಹ 7 ತಪ್ಪುಗಳು. ಇದನ್ನ ಆತ ಕಳೆದುಕೊಂಡು ಇಲ್ಲವಾಗಿಸಿಕೊಂಡ್ರೆ ಸ್ವರ್ಗಕ್ಕೆ ಏರ್ತಾನೆ. ಅದ್ಯಾಕೆ, ಹೇಗೆ? ಸಾಮಾತ್ಯ ಸಪುರೋಧಾಶ್ಚ. ಒಳ್ಳೆಯ ಸಲಹೆಗಳಿಂದಾಗಿ ಕೆಲಸ ಮಾಡದ ಮಂತ್ರಿಗಳದ್ದು ಒಂದು ತಪ್ಪಿತ್ತು ಹೇಳುವಾಗ ಅವರೂ ಜೊತೆಯಲ್ಲಿದ್ದುಕೊಂಡು ಒಳ್ಳೆದು ಮಾಡಿ, ಪುರೋಹಿತನತೆ ಒಳ್ಳೆದು ಮಾಡಿಸುವ ಮೂಲಕ ಪ್ರಜಾಲಾಂ ಪಾಲನೆ ರತಃ ರಾಜ. ಆ ಲೆಕ್ಕದಲ್ಲಿ ಪ್ರಜೆಗಳನ್ನು ಚೆನ್ನಾಗಿ ಈ ದೋಷ ಆಗದಂತೆ ಶಿಕ್ಷೆ ಕೊಡುವವರಿಗೆ ಕೊಡದೇ ಇರುವುದು, ಕೊಡಬಾರದವರಿಗೆ ಕೊಟ್ಟು ಬಿಡುವುದು ಎಲ್ಲ ತಪ್ಪಾದ್ದರಿಂದ ಪ್ರಜೆಗಳ ಪಾಲನೆಯಲ್ಲಿ ಇದನ್ನು ಶಿಸ್ತು ಕಾಪಾಡಿಕೊಂಡಾಗ, ಕೆಟ್ಟವರಿಂದ ಅನ್ಯಾಯ ಆಗದಂತೆ ನೋಡಿಕೊಂಡಾಗ, ಮಂತ್ರಿಗಳು ಸಲಹೆಗಾರರೆಲ್ಲ ಚೆನ್ನಾಗಿಯೇ ಆತನಿಗೆ ಕೆಲಸ ಮಾಡಿಕೊಟ್ಟಾರೆ. ಈ ನೆಲೆಯಲ್ಲಿ ರಾಜ ಸ್ವರ್ಗಕ್ಕೆ ಏರ್ತಾನೆ ಅಂತ ಭೀಷ್ಮರು ಶುಕ್ರಾಚಾರ್ಯರು ಹೇಳಿಕೊಟ್ಟ ಚಿಂತನೆಗಳನ್ನೇ ಹೇಳುತ್ತಾ ಮುಂದೆ ಬೃಹಸ್ಪತಿ ಆಚಾರ್ಯ ಇದಕ್ಕೆ ಸಂವಾದಿಯಾಗಿ ಹೇಳುತ್ತಾರೆ ಅಂತ ಮಾತೇಳುತ್ತಾನೆ. ವಾಸ್ತವವಾಗಿ ವೇದಗಳ ವಿಷಯಗಳು ಬಂದದ್ದು 3 ವೇದಗಳಲ್ಲಿ ಇಲ್ಲದ ಅಥರ್ವವೇದದಲ್ಲಿ ಮಾತ್ರ ಇರತಕ್ಕಂತಹ ಕೆಲವೆಲ್ಲ ರಾಜನಿಗೆ ಅನುಕೂಲಕರವಾಗಿರತಕ್ಕಂತಹ ಕೃತ್ಯಗಳು ಅಂತ ಹೇಳುವ ಮೂಲಕ ಅದನ್ನು ಆತನು ಸಹ ಸ್ಪಷ್ಟಪಡಿಸ್ತಾನೆ. ನ ನಿರ್ದಿಷ್ಟಾನಿ ಕರ್ಮಾಣಿ ತ್ರಿಷು ಸ್ಥಾನೇಶು ಭೂವೃತಾಂ. ರಾಜರಿಗೆ ಬೇಕಾದಂತಹ ಸಬ್ಜೆಕ್ಟ್ 3 ವೇದಗಳಲ್ಲಿ ಇಲ್ಲ, ಅಂದ್ರೆ 4ನೇ ವೇದದಲ್ಲಿ ಇರುವುದು ಅಂತ ಹೇಳಲಿಕ್ಕೆ. ಇದರ ಬಗ್ಗೆ ಯಾಜ್ಞವಲ್ಕ್ಯರು ಮಾತಾಡಿಕೊಂಡಾಗೆಲ್ಲ ಶಬ್ದಿತಾ ಯಾಜ್ಞವಲ್ಕ್ಯೇನ ಯಜ್ಞಾಹ. ವಾಸ್ತವವಾಗಿ ಯಜ್ಞವನ್ನು ಮಾಡಿಸಬೇಕು. ಈಹತ ಆಹವಂ ಈಹತ. ಹೋರಾಟ, ಯಜ್ಞ ಇವನ್ನೆಲ್ಲ ಹೋರಾಟ ಮಾಡುವ ರಾಜನಿಗೆ ಯಜ್ಞಗಳೆಲ್ಲ ಹೇಳಲ್ಪಟ್ಟಿವೆ, ಮಾಡಲಿಕ್ಕೆ ಉಂಟು ಅಂತ. ಅದು ಎಲ್ಲಿ ಮಾಡಲಿಕ್ಕೆ ಹೇಗಿರ್ತದೆ? ಪ್ರತಿಷ್ಠಾನ ವರಿಷ್ಠೇನ ಬ್ರಹ್ಮಣಃ ಸಮ್ಮತೆ ವಿಭೋಹ. ಚತುರ್ಮುಖನೇ ಹೇಳಿಕೊಳ್ಳುತ್ತಾನೆ, ಶ್ರೇಷ್ಠರಿಂದ ಮಾಡಲಿಕ್ಕೆ, ಯೋಗ್ಯರಿಂದ ಮಾಡಿಸಲಿಕ್ಕೆ. ಹಾಗಾಗಿ ಅಂತಹ ನೆಲೆಯಲ್ಲಿ ಇತರ ಋಷಿಗಳು ಚಿಂತನೆಯಲ್ಲಿ ಕೊಟ್ಟ ಹಾಗೆ ರಾಜ ಒಳ್ಳೆಯ ಪುರೋಹಿತನಿಂದ ಕರ್ಮಾಂಗಗಳನ್ನು ಮಾಡಿಸಲಿಕ್ಕೆ ಉಂಟು. ಇಲ್ಲಿ ಒಂದು ಸ್ವಲ್ಪ ಇಲ್ಲದೆ ಇದ್ದಲ್ಲಿ ಅಂತ ಹೇಳಿಕೊಳ್ಳುವಲ್ಲಿ ಹೇಳಿಕೊಂಡ ಹಾಗೆ ಕೆಲವು ಮಾತುಗಳು ಮತ್ತು ಅದಕ್ಕೂ ವಿನಿಯೋಗ ಮಾಡ್ತಾನೆ. ಕೊನೆಗೆ ಋಗ್ವೇದಿಯನ್ನೇ ನಾವು ಗೊತ್ತಿದ್ದು ತಿಳಿದು ಅಂತಹ ಒಬ್ಬ ಒಳ್ಳೆಯ ಯೋಗ್ಯನಾದಂತಹ ರಾಜಶಾಸ್ತ್ರ ಬಲ್ಲವ ಅಥರ್ವೈತಿ ಇದ್ರೂ ಸಹ ನಾವು ಬಿಟ್ಟು ಬಹುರಚನನ್ನೇ
ಋಗ್ವೇದಿಯನ್ನೇ ರಾಜ ತನ್ನ ಪುರೋಹಿತನನ್ನಾಗಿ ಮಾಡಿಕೊಂಡ್ರೆ ಅವನಿಗೆ ಕೇವಲ ಮಂತ್ರ ಬರುವುದಷ್ಟೇ ಅಂತ ಹೇಳಿದ್ದೇನೆ. ಅವನು ತಂತ್ರವನ್ನು ಕಲಿತಿರುವುದಿಲ್ಲ, ಅವನು ಹೇಳಿಸಿದ್ದು ಅಲ್ಲ ಅದು. ಅವನು ದೇವತೆಗಳನ್ನು ಕರೆಯುವಲು ಯೋಗ್ಯ, ಹೋತೃ ಇದ್ದಾಗೆ. ಅಂಥವನೊಂದೊಮ್ಮೆ ನೀವು ಯಜ್ಞದಲ್ಲಿ ಮಾಡಿಕೊಂಡರೆ, ಪುರೋಹಿತನನ್ನಾಗಿಸಿಕೊಂಡರೆ ರಾಜ ಏನಾಗುತ್ತೆ ಅಂದ್ರೆ ಬಕ್ವೃಚಃ ರಾಷ್ಟ್ರನಾಶಾಯ ಅಂತ. ಇದು ಬೃಹಸ್ಪತ್ಯಾಚಾರ್ಯರ ಮಾತು. ಅದರಿಂದ ರಾಷ್ಟ್ರಕ್ಕೆ ಹಾನಿ ಇದೆ, ಊರಿಗೆ ಉಪದ್ರವ ಆಗ್ತದೆ. ಹೋತೃ ಅಗ್ನಿ ಆರಾಧನೆಯಲ್ಲಿ ಬಗೆ ಬಗೆಯ ದೇವತೆಗಳನ್ನು ಕರೀಲಿಕ್ಕೆ ಹೋಮ ಮಾಡಲಿಕ್ಕೆ ಅಧ್ವರಿ ಇದ್ದಾನೆ ಆ ಲೆಕ್ಕಾಚಾರದಲ್ಲಿ. ಅವನನ್ನು ಇಲ್ಲಿ ಮುಟ್ಟುವುದಿಲ್ಲ. ವಾಸ್ತವವಾಗಿ ಇಲ್ಲಿ ಅಥರ್ವೇದಿ ಬೇಕಾಗ್ತದೆ ಅಂತ. ಅದರಿಂದ ರಾಜನಾಶಾಯ ಸಾಮಗಹ ಅಂತಾರೆ. ಇನ್ನು ಸಾಮವೇದಿ ಏನು ಮಾಡಲಿಕ್ಕೆ, ಕಲಿತ ದೇವತೆಗಳಿಗೆ ಆಹುತಿ ಕೊಟ್ಟ ಬಳಿಕ ಸಂತೋಷಪಡಿಸಲಿಕ್ಕೆ, ಹಾಡ್ಲಿಕ್ಕೆ, ಸ್ತುತಿಸ್ಲಿಕ್ಕೆ, ಅವರ ಗುಣಗಾನ ಮಾಡಲಿಕ್ಕೆ. ಅವನನ್ನು ಇಟ್ಟುಕೊಂಡ್ರೆ ರಾಜನಿಗೆ ಪೆಟ್ಟಂತೆ. ಇನ್ನು ಅಧ್ವರ್ಯು ಬಲನಾಶಾಯ ಆಯ್ತು, ಯಜುರ್ವೇದಿಯನ್ನು ಮಾಡಿಕೊಂಡ್ರೆ ಕರ್ಮಾಂಗ ಗೊತ್ತವನಿಗೆ, ಆದ್ರೆ ಅವನಿಗೆ ಅಥರ್ವ ಗೊತ್ತಿಲ್ಲ. ವಿರೋಧ ಬಂದಾಗ ಅದಕ್ಕೆ ಮಾಡಬೇಕಾದಂತಹ ಪ್ರತೀಕಾರ ಗೊತ್ತಿಲ್ಲ ಅವನಿಗೆ. ಅದರಿಂದ ಯಜುರ್ವೇದಿಯನ್ನೊಂದೊಮ್ಮೆ ಅಧ್ವರ್ಯು ಬಲನಾಶಾಯ, ಅವನದ್ದು ತುಂಬಾ ತೊಂದರೆ ಇಲ್ಲ ನೋಡಿ. ಅತ್ತ ರಾಜ್ಯದ ಹಾನಿ ಇಲ್ಲ, ಇತ್ತ ರಾಜನ ಹಾನಿ ಅಲ್ಲ. ಮತ್ತೆ ಇದರಿಂದ ಏನಾಗ್ತದೆ ಕೇಳಿದ್ರೆ, ಅವನು ತಂತ್ರಾಂಶಗಳು ತಿರುಗಲಿಕ್ಕೆ ಹೋಗಿ ಅಂಥವನನ್ನೊಂದೊಮ್ಮೆ ರಾಜ ತನ್ನ ಪುರೋಹಿತ ಅಂತ ಮಾಡಿಕೊಂಡ್ರೆ ಸೈನ್ಯ ನಾಶ ಆಗ್ತದೆ, ಬಲ ಕುದುರೆ ಹೋಗ್ತದೆ. ಸೈನ್ಯ ನಾಶ ಆದರೂ ರಾಜನಿಗೆ ದೊಡ್ಡ ಪೆಟ್ಟೆ. ಯಾಕೆಂದ್ರೆ ಅವುಗಳನ್ನು ಮುತುವರ್ಜಿಯಲ್ಲಿ ಇಟ್ಟುಕೊಳ್ಳುವುದೇ ದೊಡ್ಡ ಸಂಗತಿ. ಸೈನ್ಯವನ್ನು ಕಾಪಾಡುವುದೇ, ಗುಪ್ತವಾಗಿ ಅದನ್ನು ಸಾಕಬೇಕು. ಎಲ್ಲಿ ಒಂದು ಕಡೆಯಲ್ಲಿ ಆನೆ, ಕುದುರೆ ಇವೆಲ್ಲ ಕಮ್ಮಿ ಏನು ಅವುಗಳ ಸಾಕಣೆ. ಹಾಗಾಗಿ ಅಧ್ವರ್ಯು ಬಲನಾಶಾಯ ಪ್ರೋಕ್ತಃ ವಾಜಸನೇಯಕ. ಅದಕ್ಕೋಸ್ಕರ ವಾಜಸನೇಯನನ್ನೇ ನಾವು ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ, ನಡೆಸಿಕೊಳ್ಳಿಕ್ಕೆ ಅಂತೇಳಿ ವಿಶೇಷವಾಗಿ ಅಥರ್ವ ವೇದಜ್ಞನ ಬಗ್ಗೆ ಹೆಚ್ಚು ಒತ್ತು ಕೊಡುತ್ತಾರೆ. ಮತ್ತೆ ಹೇಳುತ್ತಾರೆ, ಅಬ್ರಾಹ್ಮಣೇಶು ವರ್ಣೇಶು ಮಂತ್ರಾನ್ ವಾಜಸನೇಕಾನ್ ಶಾಂತಿಕೆ ಪೌಷ್ಟಿಕೆ ಚೈವ ನಿತ್ಯಂ ಕರ್ಮಣಿ ವರ್ಜಯತ್. ಬೇರೆ ಇತರರ ಮಂತ್ರ ಪ್ರಯೋಗಗಳನ್ನು ನಡೆಸಿಕೊಡುವಾಗ ಮುಖ್ಯವಾದಂತಹ ಮಂತ್ರಗಳನ್ನೆಲ್ಲ, ವಾಜಸನ್ಯ ಮಂತ್ರಗಳನ್ನೆಲ್ಲ ಹೇಳಲಿಕ್ಕೆ ಹೋಗಬಾರದು. ಅವುಗಳೆಲ್ಲ ಕೆಲವೆಲ್ಲ ಶಾಂತಿಯನ್ನು ಹೇಳುವಂತೆ ಇದೆ, ಅಭಿವೃದ್ಧಿಯನ್ನು ತಂದು ಕೊಡುತ್ತದೆ ರಾಜನಿಗೆ. ಇಂತಹ ಮಂತ್ರಗಳು ನೇರವಾಗಿ ಕೊರಸ್ಸಾಗಿ ಬರ್ತದೆ ಅಲ್ಲಿ. ಮತ್ತೆ ಮತ್ತೆ ರಿಪಿಟೇಷನ್ಸ್ ಇದೆ ಅದರಲ್ಲಿ, ವಾದಾಂತ್ಯದಲ್ಲಿದ್ದಾಗ. ಅದನ್ನ ಹೇಳ್ತಾರೆ, ಶಾಂತಿ ಕರ್ಮ ಪೌಷ್ಟಿಕ ಕರ್ಮಗಳಲ್ಲೆಲ್ಲ ಪ್ರತಿನಿತ್ಯ ಇಂತಹ ಕರ್ಮಾಂಗಗಳಲ್ಲೆಲ್ಲ ಸಾಮಾನ್ಯವಾಗಿ ಅಂತಹ ಮಂತ್ರಗಳನ್ನೆಲ್ಲ ಬಳಸಬಾರದು. ಎಲ್ಲಿ ಬೇರೆಯವರಲ್ಲಿ, ಬ್ರಹ್ಮಜ್ಞಾನಿಗಳಲ್ಲದವರ ಸಂಗತಿಗಳಲ್ಲಿ ಈ ಮಂತ್ರಗಳ ವಿನಿಯೋಗ ಇಲ್ಲ, ತಪ್ಪು ಅಂತಾರೆ. ಮತ್ತೆ ಪೌರೋಹಿತ್ಯೆ ಪ್ರಮಾಣಂತೂ ಬ್ರಾಹ್ಮಣಶ್ಚ ಮಹೀಪತಿ. ಒಬ್ಬ ಅರಿತವನು ರಾಜನಿಗೆ ಪೌರೋಹಿತ್ಯದಲ್ಲಿ ಅಧಿಕೃತವಾಗಿ ಅವನೇ ಪ್ರಮಾಣ. ಮತ್ತೆ ಬೇರೆ ಸರ್ಟಿಫಿಕೇಟ್ ಎಲ್ಲ ಬೇಡ. ವಾಸ್ತವವಾಗಿ ರಾಜನಿಗೆ ಅವನೇ ಬೇಕು, ಬೇರೆ ಯಾರನ್ನು ಮಾಡಲು ಬಾರದವ ಅಲ್ಲ. ಒಂದೊಮ್ಮೆ ದೇಶವನ್ನು ನೋಡಿಕೊಳ್ಳುವವರು ಕ್ಷತ್ರಿಯರು ಇರ್ತಾರೆ ಅಂತ ಇಲ್ಲಲ್ಲ. ನಮ್ಮ ದೇಶ ಅನೇಕರ ಇತರರ ಆಡಳಿತೆಗೆ, ಪಾರುಪತ್ಯಕ್ಕೆ ಒಳಗಾಗಿದೆ. ಭಾಗವತು ಕೊಲೆ ಹೊತ್ತಿನಲ್ಲಿ ದರ್ಪದಿಂದ ಇತರರು ಸಹ ದೇಶವನ್ನು ಆಳುತ್ತಾರೆ. ಗುಪ್ತರಾಗಲಿ ಅಥವಾ ಇತರರಾಗಲಿ, ನಮಗೆ ಧರ್ಮ ಬಾಹಿರರಾಗಲಿ ಆಳ್ವಿಕೆಯನ್ನು ಮಾಡಿದ್ದು ಕಾಣ್ತದಲ್ಲ ಅಂದಾಗ, ಇತರರು ಒಂದೊಮ್ಮೆ ಆದಾಗ ಈ ಹೋಮ ಹವನದ ಈ ವ್ಯವಸ್ಥೆಯ ಕತೆ ಹೇಗಿರ್ತದೆ, ಏನ್ ಮಾಡ್ಲಿಕ್ಕೆ ಉಂಟು ಕೇಳಿದ್ರೆ, ಜಾತ್ಯಾ ನಕ್ಷತ್ರಿಯ ಪ್ರೋಕ್ತಃ. ಅವನು ಹುಟ್ಟಿನಿಂದ ಕ್ಷತ್ರಿಯನಾಗದೇ ಇದ್ದುಕೊಂಡು, ಆದ್ರೆ ಕ್ರೂರ ಪ್ರಾಣಂ ಕರೋತಿಯ, ಅವನು ಕೆಟ್ಟವರಿಗೆ ಬಹಳ ಕ್ರೂರನಾಗಿ, ಸಜ್ಜನರಿಗೆ ಒಳ್ಳೆ ರೀತಿಯವನು ಸಾಕುವವನಾಗಿ ಅವರಿಗೆ ಬಲ ಕೊಡುತ್ತಾನೆ. ಅಂಥವನಾಗಿ ಒಂದೊಮ್ಮೆ ಕುಳಿತರೆ ಅವನು ನಿಜವಾಗಿ ಅವನನ್ನು ನಾವು ಒಳ್ಳೆಯ ಆಡಳಿತಗಾರ ಅಂತಲೇ ತಿಳ್ಕೊಳ್ಳುತ್ತೆ. ಹಾಗೆ ಆಗಬೇಕು ಹೇಳ್ತಾರೆ. ಅವನು ಬೇಕಾದ್ರೆ ಚಾತುರ್ವರ್ಣ್ಯ ಬಹಿಷ್ಠೋಭಿ ಸಯೇವ ಕ್ಷತ್ರಿಯ ಸ್ಮೃತ. ಅವನು ನಿಮ್ಮ 4 ವರ್ಣದವರಲ್ಲಿ ಸೇರದೇ ಇದ್ದಾನೆ, ಸಂಕರ ಆಗಿದೆ, ಆಚೆ ಹೋಗಿದ್ದಾನೆ ಅಂತ ಆಗಿದ್ದರು, ಆಳ್ವಿಕೆಯನ್ನು ದೇಶದ್ದು ಮಾಡ್ತಾ ಇದ್ರೆ
ಅವ್ರು ಖಂಡಿತವಾಗಿಯೂ ಕ್ಷತ್ರಿಯ. ನೀನು ನೋಡಿ, ಗುಣದಿಂದ ಕ್ಷತ್ರಿಯನನ್ನು ತೋರಿಸ್ತಾ ಇದ್ದಾರೆ, ಜಾತಿಯಿಂದ ಕ್ಷತ್ರಿಯ ಅಲ್ಲ ಎನ್ನುವುದನ್ನು ಹೇಳಿ ದಾತ್ಯಾನ ಕ್ಷತ್ರಿಯ ಅಂತಲೇ ಹೇಳಿದ್ರು. ಹುಟ್ಟಿ ಬಂದದ್ದು ಕ್ಷತ್ರಿಯ ಹುಡುಗಿಯಲ್ಲಿ ಅಲ್ಲ ಇವ, ಆದರೂ ಅವನನ್ನು ಕ್ಷತ್ರಿಯ ಅಂತ ನಾವು ಗುರುತಿಸ್ತೇವೆ. ಅವನು ಒಳ್ಳೆ ರೀತಿಯ ರಾಜ್ಯಭಾರ ಮಾಡುತ್ತಾ ಇದ್ರೆ ಅಂತ ಹೇಳುತ್ತಾನೆ. ರಾಜ್ಯಭಾರದ ನೆಲೆಯಲ್ಲಿ ಎರಡೇ ಮುಖ್ಯ, ಶತ್ರುಗಳಿಗೆ ದುಷ್ಟನಾಗಿರಬೇಕು, ಅವನು ಜೋರಾಗಿರಬೇಕು, ಸಜ್ಜನರಿಗೆ ಒಳ್ಳೆ ರೀತಿಯಿಂದ ರಕ್ಷಣೆ ಕೊಡುವವನಾಗಿರಬೇಕು. ಶತ್ರುಗಳ ಮೇಲಿನ ದಂಡನೆ, ಪ್ರಾಮಾಣಿಕರ ವಿಶೇಷವಾದಂತಹ ರಕ್ಷಣೆ, ಇದು ರಾಜ ಮಾಡ್ತಾ ಇದ್ದಾರೆ, ದೊಡ್ಡ ವಿಷಯ ಅಂತ. ಅಂಥವನಿಗೂ ಸಹ ನೀವು ಹೋಮ ಹವನವನ್ನು ಮಾಡಿಸ್ಲಿಕ್ಕೆ ಉಂಟು, ಮಾಡಲಿಕ್ಕೆ ಬರ್ತದೆ, ಮಾಡಿಸಬೇಕು. ಆದರೆ ಲಾಭ ಕಮ್ಮಿ ಅಂತಾರೆ ಅಷ್ಟೆ. ಭಾರ್ಗವಾಂಗಿರಸೈ ಮಂತ್ರ ಈ ತೇಷಾಂಕರ್ಮ ವಿಧೀಯತೆ. ಅವರಿಗೂ ಉಪಟಳ ಬಂದಾಗ ಅಥರ್ವ ಮಂತ್ರಗಳನ್ನು ಬಳಸಿಕೊಂಡು ಅವರಿಗೆ ರಕ್ಷೆಯನ್ನು ಕೊಡುವುದಾಗಲಿ, ಅವರಿಗೆ ವಿಜಯವನ್ನು ಸಾಧಿಸುವಂತೆ ಮಾಡುವುದಾಗಲಿ ಮಾಡಲಿಕ್ಕೆ ಉಂಟು. ಅದರೊಟ್ಟಿಗೆ ಅವರವರ ನಿತ್ಯ ಕರ್ಮಗಳನ್ನು ಎಲ್ಲರೂ ಮಾಡಲಿಕ್ಕೆ ಉಂಟು ಅಂತ ಹೇಳುತ್ತಾರೆ ವಾಸ್ತವವಾಗಿ. ಮತ್ತೆ ಅದರ ಫಲದ ಬಗ್ಗೆ ಮಾತಾಡ್ತಾನೆ. ವೈತಾನಂ ಕರ್ಮ ಯಚ್ಚೈವ ಗೃಹಕರ್ಮ ಚೇತ್ ಸ್ಮೃತಂ ದ್ವಿಜಾತೀನಾಂ ತ್ರಯಾಣಾಂ. ವಿಶೇಷವಾದಂತಹ ಹವನಗಳು, ಹೋಮ ಹವನಗಳು, ನಿತ್ಯ ಅಗ್ನಿಹೋತ್ರಗಳು, ಬಲಿಕರ್ಮಗಳು, ಇವನ್ನೆಲ್ಲ ಮತ್ತೆ ಅವರಿವರಿಗೆ ಸಂಬಂಧಪಟ್ಟಂತೆ ಸಂಸ್ಕಾರ ವಿಶೇಷಗಳಿಗೆ ಸಂಬಂಧಪಟ್ಟಂತಹ ನಿತ್ಯದ ಮನೆಯ ಕರ್ಮಗಳೆಲ್ಲ, ಇವೆಲ್ಲ 3 ವರ್ಗದವರಿಗೂ ನಿತ್ಯವಾಗಿ ಉಂಟೆ ಉಂಟು, ಅದನ್ನೆಲ್ಲ ಬಿಡ್ಲಿಕ್ಕೆ ಬರುವುದಿಲ್ಲ. ಆದರೆ ಇಲ್ಲಿ ಯಾರು ಕ್ಷತ್ರಿಯನಾಗಿದ್ದಾನೆ, ಜಾತಿಯಿಂದ ಅಲ್ಲ ಇದ್ದಾನೆ, ಗುಣದಿಂದ ರಾಜ್ಯಭಾರ ಮಾಡುವವನಿದ್ದಾನೆ, ಅವನಿಗೆ ರಾಜಶಬ್ದ ಪರಿವರ್ತಾನಾಂ ಹಿತಾರ್ಥಂ ತ್ರೀಣಿ ಕಾರಯೇತ್. ಅವನಿಗೆ ಒಳ್ಳೆದಾಗಲಿಕ್ಕೋಸ್ಕರ ಶಾಂತಿ ಕರ್ಮಗಳನ್ನು, ಪೌಷ್ಟಿಕ ಕರ್ಮಗಳನ್ನು, ಆನಂತರ ವಿಶೇಷವಾದಂತಹ ಪ್ರಾಯಶ್ಚಿತ್ತಾದಿಗಳನ್ನು, ಹೇಗೆ ಕೇಳಿದರೆ ಬಂದಾಗ ಎದುರಿಸಲು ಬೇಕಾಗಿರತಕ್ಕಂಥ ಆಭಿಚಾರ ದುಷ್ಟ ನಿವೃತ್ತಿಯ ಕರ್ಮಗಳನ್ನು ಅವನ ಹೆಸರಿನಲ್ಲಿ ಮಾಡಲಿಕ್ಕೆ ಉಂಟು. ಹಾಗೆ ದೊಡ್ಡ ಮಟ್ಟಿನ ಯಜ್ಞಗಳನ್ನು ಮಾಡಲಿಕ್ಕೆ ಉಂಟು. ಅಗ್ನಿಷ್ಟೋಮ ಮುಖೈಹಿ ಯಜ್ಞೈಹಿ ದೂಷಿತಾ ಭೂಪ ಕರ್ಮಭಿಹಿ. ಅಂತಹ ರಾಜರ, ನಿಜವಾಗಿ ವರ್ಣ ಬಾಹಿರರಾಗಿ ನಿಂತವರ ರಾಜರ ಸುಪರ್ದಿಯಲ್ಲಿ ಆಗಿರತಕ್ಕಂಥ ಅಗ್ನಿಷ್ಟೋಮಾದಿ ಯಾಗಗಳು ನಮಗೆ ಇದ್ರೆ ನಸಕ್ಮೆ ಫಲಮೃಚ್ಛಂತಿ ಏ ಜಂತು ಜಿಜಾತೆ. ಅಲ್ಲಿ ಹೋಮ ಹವನವನ್ನು ನಡೆಸುವ ಬ್ರಾಹ್ಮಣರು ಪೂರ್ಣವಾದಂತಹ ಫಲವನ್ನು ಪಡೆಯುವುದಿಲ್ಲ, ಪಡೆಯುವುದೇ ಇಲ್ಲ ಅಂತ ತದಭಾವೇಚ ಪಾರಕ್ಯಂ ನಿರ್ದಿಷ್ಟಂ ರಾಜಕರ್ಮಸು ಅಂತಾರೆ. ಪರಲೋಕದಲ್ಲಿ ಸಿಗಬಹುದಾಗಿರತಕ್ಕಂಥ ಸಂಗತಿಗಳಿಗೆ ಏನೋ ವ್ಯವಸ್ಥೆ ಇಲ್ಲ, ಅದು ಸಿಗ್ತದೆ ದೇವರ ಸೇವೆ ಅಂತ ಮಾಡುವ ಮೂಲಕ. ಹೀಗಾಗಿ ಇನ್ನಿತರ ಕರ್ಮಗಳನ್ನು ಕ್ಷತ್ರಿಯ ಅಂತ ಅನಿಸಿಕೊಳ್ಳುವವನಲ್ಲಿ ಮಾಡಿಕೊಂಡದ್ದಕ್ಕೆ ಪೂರ್ಣವಾದ ಫಲವನ್ನು ಪುರೋಹಿತನಾದನ್ನು ಪಡೆಯುವುದಿಲ್ಲ. ಆದರೆ ಮಾಡಲಿಕ್ಕೆ ಉಂಟು, ಎಲ್ಲ ಬಗೆಯ ಕರ್ಮಗಳನ್ನು ಮಾಡಬೇಕು, ಮಾಡಿಸಬೇಕು. ಯಾಕೆ ಅವನು ರಾಜ ಇದ್ದಾನೆ, ಅವನಲ್ಲಿ ತಾಕತ್ತಿದೆ, ಯೋಗ್ಯತೆ ಇದೆ, ಅದಕ್ಕೇನಂತೆ ಆದ್ರಿಂದ ಮಾಡಲೇಬೇಕು ಅಂತ ವೇದವ್ಯಾಸರ ಇರಾದೆ, ಭೀಷ್ಮನ ಚಿಂತನೆ ವಾಸ್ತವವಾಗಿ. ಮತ್ತೆ ಇನ್ನೂ ಮುಖ್ಯವಾಗಿ ಅವರು ಹೇಳುವಂಥದ್ದು ಭಾರ್ಗವಾಂಗಿರಸಾಂ ವೇದೆ, ಅಂದರೆ ಒಂದು ರೀತಿಯಿಂದ ಮಗದೊಮ್ಮೆ ಗುರುಗಳು ಹೇಳಿದ ಮಾತಿನಲ್ಲಿ ಬರುವಾಗ ವಿಶೇಷವಾದ ಪುರೋಹಿತನ ಲಕ್ಷಣಗಳು ಅದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಮಾತಿನಲ್ಲಿ ಕೆಲವು ಶಬ್ದಗಳು ಪ್ರತ್ಯೇಕವಾಗಿರ್ತವೆ ಅಂದಷ್ಟೇ. ಭಾರ್ಗವಾಂಗಿರಸೈಹಿ ಮುಖ್ಯವಾಗಿ ಯಜುರ್ವೇದ, ಭಾರ್ಗವಾಂಗಿರಸಾಂ ವೇದೆ ಅಥರ್ವವೇದ, ಯಜುರ್ವೇದ ಅಲ್ಲ, ಅಥರ್ವವೇದದಲ್ಲಿ ಕೃತವಿದ್ಯ ಷಡಂಗವಿತ್, ಒಳ್ಳೆ ಎಕ್ಸ್ಪರ್ಟ್ ಆಗಿರಬೇಕು. ಅದರೊಟ್ಟಿಗೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಇದನ್ನು ತಿಳಿದಿರಬೇಕು. ಪೂಜಾ ಪದ್ಧತಿಗಳು, ಕ್ರಮಬದ್ಧವಾಗಿ ಮಂತ್ರ ವಿನಿಯೋಗಗಳು, ಹೇಳಬೇಕಾದಂಥ ವಿಧಾನಗಳು, ಅಕ್ಷರಾರ್ಥಕ್ಕೆ ವ್ಯವಸ್ಥೆ, ಅದಕ್ಕೆ ಬೇಕಾಗಿರತಕ್ಕಂತಹ ಛಂದಸ್ಸಾಗಲಿ ವ್ಯಾಕರಣಶಾಸ್ತ್ರ ಆಗಲಿ ಅಧ್ಯಯನ, ಅದರೊಟ್ಟಿಗೆ ಅದನ್ನು ಬಿಡಿಸಿ ಹೇಳಿದ್ವ ಹೇಗೆ ಬರ್ತದೆ ಎನ್ನುವುದರ ಕೋಶಕೃತವಾದ ಮತ್ತು ನಿರುಕ್ತವಾದಂತಹ ವ್ಯವಸ್ಥೆ, ಯಾವ ಕಾಲದಲ್ಲಿ ಇದನ್ನು ಬಳಸಲಿಕ್ಕೆ ಅನ್ನುವ ಜ್ಯೋತಿಷ್ಯ ಮೂಲದ ಚಿಂತನೆಗಳು, ಇದನ್ನೆಲ್ಲ ಅರಿತವನಾಗಿರಬೇಕು.
ನೋಡಿ, ಇದು ಹಿಂದೆ ಬಂದಿದೆ ಪುರೋಹಿತನೇ, ಆದ್ರೆ ಈ ಶಬ್ದಗಳನ್ನು ಬಳಸುವಾಗ ಬೇರೆ ಬಳಸ್ತಾರೆ ಅವರು. ಹೇಗಿರುತ್ತದೆ ಅಂತ ಹೇಳಿಕೊಂಡು ಯಜ್ಞ ಕರ್ಮ ವಿಧಿಜ್ಞಸ್ತು, ವಿಶೇಷವಾಗಿ ಯಜ್ಞ ಹೇಗೆ ಮಾಡಬೇಕೆನ್ನುವುದು ಚೆನ್ನಾಗಿ ತಿಳಿದಿರಬೇಕು ಅವನು. ಬೇರೆ ಬೇರೆ ಯಜ್ಞಗಳಿಗೆ ಬೇರೆ ಬೇರೆ ಆಗಿರತಕ್ಕಂತಹ ಇಟ್ಟಿಗೆಗಳಾಗಲಿ ಮಂತ್ರಗಳಾಗಲಿ ವಿಧಾನಗಳಾಗಲಿ ಇರ್ತವೆ. ಇದನ್ನೆಲ್ಲ ಹೇಳಲಿಕ್ಕೆ ಉಂಟು, ಅವನು ತಿಳ್ಕೊಳ್ಳಿಕ್ಕೆ ಉಂಟು, ತಿಳಿಸಿಕೊಡ್ಲಿಕ್ಕುಂಟು. ಮತ್ತು ವಿಧಿಜ್ಞ ಪೌಷ್ಟಿಕ, ಅವನು ಪೌಷ್ಟಿಕ ಕರ್ಮಗಳನ್ನು ಶಾಂತಿ ಕರ್ಮಗಳನ್ನು ನಡೆಸುವಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು, ಪ್ರಾಯೋಗಿಕವಾಗಿ ಚೆನ್ನಾಗಿ ಗೊತ್ತಿರಬೇಕು. ಅದರೊಟ್ಟಿಗೆ ಅಷ್ಟಾದಶ ವಿಕಲ್ಪಾನ ವಿಧಿಜ್ಞ ಶಾಂತಿ ಕರ್ಮಣಂ ಅಂತಾರೆ. ಶಾಂತಿ ಕರ್ಮದಲ್ಲಿ 18 ಪ್ರಕಾರಗಳಿವೆ ಶಾಂತಿ ಮಾಡುವುದರಲ್ಲಿ. ಅದನ್ನು ನೋಡಬೇಕು. 18 ವಿಧಾನಗಳು, ಪ್ರತ್ಯೇಕವಾದ ರೀತಿಗಳು, ಅನೇಕರು ಹೇಳಿರತಕ್ಕಂಥ ರೀತಿಗಳಿವೆ. ಒತ್ತಡದಲ್ಲಿ ಪರಿಪೂರ್ಣವಾಗಿ ಮುಖ್ಯವಾಗಿರತಕ್ಕ ಸಂಗತಿಗಳು ಅಂತ ಹೇಳಿ ಭೀಷ್ಮನೇನು ಹೇಳಿಕ್ಕೆ ಹೋಗುವುದಿಲ್ಲ. 18 ರೀತಿ ಒಂದಲ್ಲ ಬಗೆಯಲ್ಲಿ ಮಾಡಲಿಕ್ಕೆ ಇರತಕ್ಕಂಥ ಶಾಂತಿ ಕರ್ಮಗಳು, ಇದನ್ನೆಲ್ಲ ಮಾಡಲಿಕ್ಕೆ ಉಂಟು ಹೇಳ್ತಾನೆ. ಸರ್ವರೋಗ ವಿಹೀನಶ್ಚ ಅಂದ್ರೆ ಗೊತ್ತಿರುವವನು ಪುರೋಹಿತ ಹೇಗಿರ್ಬೇಕು ಹೇಳುವಾಗ ಇದನ್ನೆಲ್ಲ ತಿಳಿದಿರಬೇಕು ಅಂತ. ಮತ್ತೆ ಸರ್ವರೋಗ ವಿಹೀನಶ್ಚ, ಯಾವಾಗ್ಲೂ ಹೇಳ್ತಾರೆ ರೋಗ ಇದ್ದವನು ಬೇಡವೇ ಬೇಡ, ರೋಗಿಯನ್ನು ಪುರೋಹಿತ ಮಾಡಿಸಬೇಡಿ, ರೋಗ ಇಲ್ಲದವನನ್ನು ಮಾತ್ರ ಮಾಡಿ ಅಂತ ಚೆನ್ನಾಗಿ ಕೇಳಿಕೊಂಡು ಹೇಳ್ತಾರೆ. ಸರ್ವರೋಗ ವಿಹೀನಶ್ಚ ಸಂಯತಃ ಸಂಯತೇಂದ್ರಿಯ, ಒಳ್ಳೆ ಶಾಸ್ತ್ರ ನಿರ್ಬಂಧ, ಅದಕ್ಕನುಗುಣವಾಗಿ ತನ್ನ ಇಂದ್ರಿಯಗಳ ರೂಪ ಚಿಂತನೆ ವ್ಯವಸ್ಥೆ ರೂಪಣೆ, ಹೀಗೆ ಯಾರು ಬಹಳ ಸುಂದರವಾಗಿ ಸ್ಪಷ್ಟವಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿ ತಮ್ಮ ದೇಹವನ್ನು ಬದುಕಿಸಿಕೊಳ್ಳುತ್ತಾರೆ, ನಡೆಸಿಕೊಡುತ್ತಾರೆ, ಅಂಥವು ನಮಗೆ ಪುರೋಹಿತವೇ. ಪುರೋಹಿತನ ಬಗ್ಗೆ ಮಗದೊಮ್ಮಿಲ್ಲಿ ಹೇಳುವಾಗ ಒಂದಿಷ್ಟು ವಿಶೇಷಾಂಶಗಳ ಜೊತೆಯಲ್ಲಿ. ಮತ್ತೆ ರಾಜ ರೋಗದವರನ್ನು ಮಾಡಿಕೊಳ್ಳಬಾರ್ದೆಲ್ಲ ಹೇಳ್ತಿರಲ್ಲ, ರೋಗದವನ ಕಥೆಯನ್ನು ಕೇಳಿದ್ರೆ ಅದಕ್ಕೆ ಹೇಳ್ತಾ ಇಂಥ ರೋಗಗಳಿದ್ದವನ ಹತ್ತಿರದಲ್ಲಿ ರಾಜ ದೂರದಲ್ಲಿ ನಿಲ್ಲಿಸಿ ಮಾತಾಡಿಸಬೇಕು ಅಂತ. ಹಾಗಾಗಿ ಕೆಲವೊಮ್ಮೆ ರಾಜ ಪೋರ್ಟಿಕೋದಲ್ಲಿ ಕಾಣ್ತಾನೆ, ಕೆಳಗೆ ಮಾತಾಡೋದು ನಮಗೆ ನೋಡುವ. ಅದೇನವನ ಮರ್ಜಿ ಅಲ್ಲ, ಧಿಮಾಕಲ್ಲ, ಅದು ಹೇಳಿದ ಕತೆ. ಯಾರೆಲ್ಲ ಶಿತ್ರ ಕುಷ್ಠ ಕ್ಷಯಕ್ಷಿಣೈ ಗ್ರಹ ಅಪಸ್ಮಾರ ದೂಷಿತೈ ಅಶಸ್ತೈ ವಾತ ದುಷ್ಟೈಶ್ಚ ದೂರಸ್ಥೈ ಸಂವದೇಂದ್ರಪಃ, ದೂರದಲ್ಲಿ ಮಾತಾಡಿಸ್ಬೇಕಂತ. ನಾವು ಇತ್ತೀಚೆಗೆ ಕೊರೋನಾದ ದೊಡ್ಡ ಬಾಧೆಯಲ್ಲಿ ಬಂದಾಗ ಎಷ್ಟು ಜನರನ್ನು ಎಷ್ಟು ದೂರ ಮಾಡ್ತಿದ್ದೆವು, ದೂರದಲ್ಲಿ ಹೇಗೆ ಮಾತಾಡ್ತಿದ್ದೆವು. ಸಾಮಾನು ಪಡೆಯಲು ಹೋದಾಗಲೂ ಅಂಗಡಿಗಳಲ್ಲಿ ದೂರ ದೂರ ವ್ಯವಸ್ಥೆ ನಿಲ್ಲಿಕ್ಕೆ, ಮತ್ತೆ ಹತ್ತಿರ ಬರ್ತಿರ್ಲಿಲ್ಲ ಯಾರು. ಹಾಗಾಗಿ ರಾಜನಿಗೂ ಹೆದರಿಕೆ ಅಂದ್ರೆ ರಾಜನ ಮೇಲೆ ಇಂತಹ ಕೆಟ್ಟವಾದಂತಹ ರೋಗಗಳು ಬರಬಾರದು. ಮೈಯಲ್ಲಿ ಬಿಳುವೆ ಆಗುವಂಥದ್ದು, ಆನಂತರ ಅಲ್ಲಲ್ಲಿ ಕೆಲವು ಬೀಳುವಂಥದ್ದು, ಕೆಲವು ಬಿದ್ದೋಗುವ ಅಂಗಗಳು, ಮತ್ತೆ ಕೆಲವು ತಾಳುವಂಥದ್ದು, ಅದರೊಟ್ಟಿಗೆ ಭೂತಗಳ ಚೇಷ್ಟೆ, ಮೂರ್ಛೆ ತಪ್ಪುವವನು ಕೆಲವೊಮ್ಮೆ, ಕೆಲವೊಮ್ಮೆ ಬೊಬ್ಬೆ ಹೊಡಿತಾನೆ, ಹುಚ್ಚರಾಗಿ ಮಾಡಿಯಾನು. ಇಂತಹ ರೋಗ ಉಳ್ಳವರ ಹತ್ತಿರದಲ್ಲಿ ರಾಜ ಬರಬಾರದು. ಅವರ ಅಯೋಗ್ಯರು, ಅವರ ಹತ್ತಿರ ಇಲ್ಲದೆ. ಮತ್ತೆ ವಾತರೋಗ ಇದ್ದವನು ಮೈಯಲ್ಲಿ ದಪ್ಪ ಆಗ್ತಾ ಇದ್ದವನು ಇರ್ತಾನೆ, ಅಂತವರ ಕಥೆಯಲ್ಲಿಯೂ ಸಹ ದೂರಸ್ಥ ಈ ಸಮಯ ಅವರು ಮಾತಾಡಬಾರದು, ಅಲ್ಲವರನ್ನು ದೂರದಲ್ಲಿ ಮಾತಾಡಿಸಬೇಕು ರಾಜ. ಸಾಂಕ್ರಾಮಿಕ ರಾಜನಿಗೆ ಅದರ ದೋಷ ರೋಗ ಬರಬಾರದು ಎನ್ನತಕ್ಕ ವೆಚ್ಚಾರ ಅದನ್ನು ಉಲ್ಲೇಖ ಮಾಡಿತು. ನಚಾನ್ಯಸ್ತಿ ಕೃತಯೇನ ಪೌರೈತ್ಯಂ ಕದಾಶನ, ಪೌರೈತ್ಯನ ಸೆಲೆಕ್ಷನ್ ಅಲ್ಲಿ ಒಂದು ಮುಖ್ಯವಾದದ್ದು ಯಾವುದು ಕೇಳಿದ್ರೆ, ಇನ್ನೊಬ್ಬರ ಪೌರೈತ್ಯ ಮಾಡಿದವನನ್ನು ಒಪ್ಪಿಕೊಳ್ಳುವುದು ಕಷ್ಟ ಅಂತ. ಅದು ಸತ್ಯ. ಇವನಿಗೆ ಇರತಕ್ಕಂಥ ಪುರೋಹಿತ ಇವನಿಗೆ, ಅವನು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಲಿ ಮತ್ತೆ ಬರಲಿ. ಅದನ್ನ ಬೇರೆಯೊಬ್ಬರ ಯಜ್ಞಯಾಗ ಮಾಡಿದವನು ರಾಜನ ಪೌರೋಹಿತನಂತೆ ಆಗುವುದಿಲ್ಲ. ಅದನ್ನ ಅರ್ಥ ಮುಗಾರ್ ಮಾಡಿರ್ತಾನೆ. ಮತ್ತು ತುಂಬಾ ಜನರಲ್ಲಿ ಆಗುವುದಿಲ್ಲ ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ್ರೆ. ಯಾರೆಲ್ಲ ಬೇಡ ಎನ್ನುವುದನ್ನು ಉಲ್ಲೇಖ ಮಾಡ್ತಾರೆ ಮುಂದಕ್ಕೆ ಹೇಳುವಾಗ. ಯಸ್ಯ ಯಾಜ್ಯೆ ನೋಡಿ, ಯಾರೆಲ್ಲ ಬೇಡ, ಯಸ್ಯ ಯಾಜ್ಯೆ ಮೃತಶ್ಚೈವ, ಒಂದು ದೃಷ್ಟಿಯಿಂದ ಒಬ್ಬ ನೋಡಿ ಇನ್ನೊಬ್ಬನ ಪೌರಹಿತ್ಯ ಮಾಡಿದವನು ರಾಜನಿಗೆ ಬೇಡ, ಅದಾಯ್ತು. ಮತ್ತೊಂದು ಹೇಳ್ತಾನೆ ಯಸ್ಯ ಯಾಜ್ಯೆ ಮೃತಶ್ಚೈವ ಅಂತ. ಯಾರು ಪುರೋಹಿತ ಮಾಡಿಸಿದ್ದಾನೆ ಒಂದು ರಾಷ್ಟ್ರದಲ್ಲಿ, ಅದು ಎಲ್ಲಿ ರಾಜ್ಯದಲ್ಲಿ ಎಲ್ಲಿಯಾದ್ರೂ ಒಂದು ಕಡೆ, ಅದರಿಂದಾಗಿ ರಾಜನೇ ಸತ್ತೋದ, ಅದರಿಂದ ಅಂತಲ್ಲ, ಬದುಕಿ ಉಳಿಲಿಲ್ಲ ಒಟ್ಟಾರೆ. ಹಾಗಾಗಿ ಯಾವ ಪುರೋಹಿತನ ರಾಜ ಅಕಾಲದಲ್ಲಿ ಸತ್ತಿರ್ತಾನೆ ಅಂತ ಪುರೋಹಿತನನ್ನು ಕರೀಲಿಕ್ಕೆ ಹೋಗ್ಬೇಡ. ಯಾಕೆಂದ್ರೆ ಈಗ ಮತ್ತೆ ನಾಳೆ ಅವನ ಪೌರಹಿತ್ಯದಿಂದ ಹೋಗಿಬಿಟ್ರೆ ಕರ್ಮಾಂಗದ ದೋಷ ಅದು ಎಲ್ಲ.
ಅದು ಯಜಮಾನ ಮೀನಸ್ತಿ ಅಂತ ಇರುವುದಲ್ಲಿ ಮುಖ್ಯ. ಮೊದಲಿಗೆ ಮಾಡಿದವನದು ಮತ್ತೆ ಅವನು ಹೇಳಿದ್ದಕ್ಕೆ ಮಾಡಿದ್ದಲ್ಲ, ಮಾಡಿದವನಿಗೆ ಉಂಟು, ಇಲ್ಲ ಅಲ್ಲ ತಪ್ಪು. ಅದರೊಟ್ಟಿಗೆ ಹೆಸರಾಜ್ಞೆ ಒಂದು ದೃಷ್ಟಿಯಿಂದ ಬಿದ್ದುಕೊಂಡಿದ್ದಾನೆ ಇಟ್ಟುಕೊಳ್ಳುವ, ಭ್ರಷ್ಟ ಪ್ರವರಜಿತೋಯತ, ಅಥವಾ ಅವನು ಹಾಳಾಗಿ ಹೋದ ರಾಜ, ಊರು ಬಿಡುವಂತಾಯ್ತು, ಅವನನ್ನು ಓಡಿಸಿಬಿಟ್ಟಿದ್ದಾರೆ ಅಂತ ಪುರೋಹಿತ ನನ್ನ ಕರಿಬೇಡ ಅಂದಾನೆ. ಆ ಪುರೋಹಿತನಿಂದಾಗಿ ರಾಜ್ಯ ಭ್ರಷ್ಟನಾದ, ಅವನು ರಾಜ್ಯ ಕಳ್ಕೊಂಡ, ಅವನು ಸೋತು ಹೋದ, ಇಲ್ಲ ಹೇಳದ ಹೆಸರುಳ್ಳವನಾಗಿದ್ದಾನೆ, ಎಲ್ಲಿ ಹುಡುಕಿದ್ದು ಸಿಗುವುದಿಲ್ಲ ಅವನು. ಮತ್ತಿನ್ನೊಬ್ಬ ಪುರೋಹಿತ ಬೇಡೆಯಾಗಿದೆ, ಯುದ್ಧೇ ಪರಾಜಿತಶ್ಚೈವ ಅಂತ. ಸರ್ವಾನ್ ವಾಸ್ತವವಾಗಿ ಅವರನ್ನೆಲ್ಲ ಸಹ ಬಿಟ್ಟಿರಬೇಕು, ತಾನ್ ವರ್ಜಯೇಂದ್ರಪಹ ಅಂತ. ಎಂತವರು ಕೇಳಿದ್ರೆ ಯುದ್ಧದಲ್ಲಿ ನೋಡಿ, ಒಬ್ಬ ಪುರೋಹಿತ ರಾಜನಿಗೆ ವಿಶೇಷವಾದಂತಹ ಆ ದಿನದಲ್ಲಿ ಪುಣ್ಯಾಹಾದಿಗಳನ್ನು ನಡೆಸಿರ್ತಾನೆ, ಆದ್ರೆ ರಾಜ ಸೋತಿರ್ತಾನೆ. ಏನ್ ಮಾಡುವ? ಆ ಸೋತದ್ದರಿಂದ ರಾಜ ಅಂತ ಪುರೋಹಿತನ ಪೌರೋಹಿತ್ಯದಿಂದ ಶ್ರೀಕರ್ಮದಿಂದ ಅವನು ಬದುಕಲಿಲ್ಲ ಅಂತಾದ್ರೆ, ಮೇಲೆ ಬರಲಿಲ್ಲ ಅಂತಾದ್ರೆ ಅಂತವನು ಸೋತ ಹಾಳಾದ ಅಂತ ಅರ್ಥ. ಅಂತ ಪುರೋಹಿತನನ್ನು ಮುಟ್ಲಿಕ್ಕಿಲ್ಲ. ಯಾವ ಪುರೋಹಿತನಿಂದಾಗಿ ರಾಜ ಸೋತ್ನ, ಅವನು ಪುರೋಹಿತನೇ ಸೋಲಿಸಿದ್ದಲ್ಲ, ಅವನ ನಂಬಿಕೊಂಡದ್ದಕ್ಕಲ್ಲ, ಅದು ವಿಶೇಷ ಅಷ್ಟೆ. ಆ ಪುರೋಹಿತನ ಲಕ್ಷಣ ಅದು. ಅವನ ರಾಜ್ಯದಲ್ಲಿ ರಾಜ ಸತ್ತಿದ್ದಾನೆ ತನ್ನ ಪೌರೋಹಿತ್ಯದ ಹಿನ್ನೆಲೆಯಲ್ಲಿ. ಅಲ್ಲಿನ ರಾಜ ಭ್ರಷ್ಟನಾಗಿದ್ದಾನೆ, ಊರು ಬಿಟ್ಟಿದ್ದಾನೆ, ಮೂರ್ಖನೆನಿಸಿಕೊಂಡಿದ್ದಾನೆ. ಅಂತಹ ವಿಶೇಷವಾದಂತಹ ಪುರೋಹಿತರನ್ನು ನಿನ್ನ ಕರ್ಮಾಂಗಗಳಲ್ಲಿ ನಡೆಸಬಾರದು ಅಂತ ಹೇಳ್ತಾರೆ ಮುಖ್ಯವಾಗಿ. ಮತ್ತೆ ರಾಜನಿಗೆ ಪುರೋಹಿತ ಹೇಗಿರಬೇಕು ಅಂದ್ರೆ, ಒಂದು ಸಂಬಂಧವನ್ನು ನೋಡಿಕೊಂಡು ನಕ್ಷತ್ರಸ್ಯ ಅನುಕೂಲ್ಯೇನ ಅಂತಾರೆ. ಸಂಜಾತೋ ನರೇಶ್ವರ ರಾಜಶಾಸ್ತ್ರ ವಿನೀತಶ್ಚ ಶ್ರೇಯಾನ್ ರಾಜ್ಞ ಪುರೋಹಿತ. ರಾಜನಿಗೆ ಬಹಳ ದೊಡ್ಡ ಪುರೋಹಿತ ಸಿಕ್ಕಿದ ಅಂತ ಯಾರು ಅವನು ಕೇಳಿದ್ರೆ, ಮುಖ್ಯವಾಗಿ ಅವನು ರಾಜಶಾಸ್ತ್ರ ತಿಳಿದಿದ್ದಾನೆ ಎನ್ನುವುದು ಸತ್ಯ. ಅದಕ್ಕೂ ಅವನು ನಕ್ಷತ್ರ ಇವನಿಗೆ ಆಗ್ತದೆ. ನಕ್ಷತ್ರಾನುಕೂಲ್ಯ ಉಂಟು. ರಾಜ ಪುರೋಹಿತನ ನೋಡುವಾಗ ತನ್ನ ನಕ್ಷತ್ರಕ್ಕೆ ಆಗ್ತಾನ ನೋಡ್ಬೇಕು. ತನ್ನ ನಕ್ಷತ್ರಕ್ಕೆ ಅವನ ನಕ್ಷತ್ರಕ್ಕೆ ಸಂಬಂಧದಲ್ಲಿ ಒಂದು ವಿಷಯದಲ್ಲಿ ಸೇಮ್ ಬಂದ್ರೆ, ಸಮಾನವಾಗಿದ್ರೆ ಅದೆಲ್ಲ ಮುಖ್ಯ ಆಗುವುದಿಲ್ಲ. ಅದಕ್ಕೆ ಲಕ್ಷಣ ಹೇಳ್ತಾನೆ. ಅವನು ಸಂಪತ್ತಾರೆಯಲ್ಲಿ ಇದ್ರೆ ರಾಜನಿಗೆ ಸಂಪತ್ತು ಬರ್ತದೆ ಅಂತ ಅರ್ಥ. ಸಾಧಕ ತಾರೆಯಲ್ಲಿ ರಾಜನ ಸಿಕ್ಕಿದರೆ ಸಾಧಕ ಕೆಲಸ ಸಾಧ್ಯ ಮಾಡಿಕೊಳ್ತಾನೆ ಎಲ್ಲ ಅರ್ಥ. ಹಾಗಾಗಿ ಉಳಿದವರ ರಾಜ ಪುರೋಹಿತನನ್ನು ಆಯ್ಕೆ ಮಾಡುವಲ್ಲಿ ಅವನ ನಕ್ಷತ್ರಕ್ಕೆ ಅನುಕೂಲನಾದವನನ್ನು ಮಾಡಬೇಕು, ಅದು ಹುಡುಕ್ಬೇಕು. ಅದರಿಂದ ಒಂದು ಲಾಭ ಆಗ್ತದೆ ಅವನಿಗೆ, ಚಿಂತನೆಯಲ್ಲಿ ತರ್ತಾನ ಅವನು. ಅದರಂತೆ ರಾಜ್ಯಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನಿರಬೇಕು. ಖಾಲಿ ಅವನಿಗೆ ಬೇಕಾದ ದಿನದಲ್ಲಿ ಹುಟ್ಟಿದ್ದಾನೆ ಹೇಳುವುದಷ್ಟೇ ಅಲ್ಲ, ಆ ದಿನದಲ್ಲಿ ಹುಟ್ಟುವ ಮೂಲಕ ಆತ ಗೆದ್ದಿರಬೇಕು ಶಾಸ್ತ್ರಗಳ. ಅಂತ ರಾಜಶಾಸ್ತ್ರ ವಿನೀತಶ್ಚ ಶ್ರೇಯಾನ್ ರಾಜ್ಞ ಪುರೋಹಿತ. ಇಂಥವನೇ ರಾಜನಿಗೆ ಪುರೋಹಿತನಾಗುವುದು ಒಳ್ಳೆಯದು. ಪುರೋಹಿತನ ಲಕ್ಷಣವನ್ನು ಹೇಳುವಾಗ ಯಾರು ಬೇಡ ಯಾರು ಬೇಕು ಅಂತ ಹೇಳಿಕೊಂಡು ಬಹಳ ಸುಂದರವಾಗಿ ಭೀಷ್ಮರು ಹೇಳುತ್ತಾರೆ. ಮತ್ತು ಅವನಿಗೆ ಮುಖ್ಯವಾಗಿ ಅಧನ್ಯಾನಾಂ ನಿಮಿತ್ತಾನಾಂ ಉತ್ಪಾತಾನಾಂಚ ಸರ್ವದ, ಅಲ್ಲಲ್ಲಿ ಆಗಾಗ ಆಗ್ತಾ ಇರ್ತದೆ ತೊಂದರೆಗಳು, ಉತ್ಪಾತಗಳು, ಹೆಚ್ಚು ಕಡಿಮೆಗಳು. ಕಳೆದ ಬಾರಿ ಶುಕ್ರಾಚಾರ್ಯ ವಾಕ್ಯದಲ್ಲಿ ನೋಡಿದ್ದೇವೆ ಅದನ್ನು. ದುರ್ನಿಮಿತ್ತಗಳನ್ನು ಕಾಣುವವ, ಇಲ್ಲಿ ದುರ್ನಿಮಿತ್ತಗಳನ್ನು ಕಾಣುವವ ಪುರೋಹಿತ ಕಂಡು ಅದಕ್ಕೆ ಬೇಕಾಗಿರತಕ್ಕಂತ ನಿವೃತ್ತಿ ಉಪಾಯಗಳನ್ನು ಮಾಡಬೇಕು. ಅವನು ಸುಮ್ಮನೆ ಅಲ್ಲ, ಯಾರು ದುಡ್ಡು ಕೊಡ್ತಾರೆ ಯಾರು ಕೇಳುತ್ತಾರೆ ಎನ್ನುವ ಪ್ರಶ್ನೆ ಇಲ್ಲ. ಸ್ವಯಂ ಅದಕ್ಕೆ ಪುರೋಹಿತ ಅಂದದ್ದು. ಸ್ವಯಂ ರಾಷ್ಟ್ರಗೀತವನ್ನು ಬಯಸುವವನಾಗಿರುವುದರಿಂದ ಅವನು ಎಲ್ಲಿಯಾದರೂ ಸರಿಯಿಲ್ಲದ, ಗಲೀಜಾದ, ತಪ್ಪಾದ, ಹೆಚ್ಚು ಕಡಿಮೆಯಾದ, ಅಮಂಗಳಕರವಾಗಿರತಕ್ಕಂಥ ಇನ್ಸಿಡೆಂಟ್ಸ್ ಗಳನ್ನು ಕಂಡರೆ, ಉತ್ಪಾತಾದಿಗಳನ್ನು ಕಂಡರೆ ಅವನು ಬಹಳ ಚೆನ್ನಾಗಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಇವತ್ತೆಲ್ಲ ಉತ್ಪಾದಗಳಾಗ್ತವೆ ಅದರ ಅರ್ಥ ಗೊತ್ತಿಲ್ಲ. ಹಕ್ಕಿಗಳು ಕೂಗುವುದರಿಂದ, ಹಾರುವುದರಿಂದ ಬಲಕ್ಕೆ ಎಡಕ್ಕೆ, ಮತ್ತೆ ಮತ್ತೆ ಬಂದು ಸಂಜ್ಞೆಯನ್ನು ನೋಡುವುದರಿಂದ ಕಣ್ಣರಳಿಸಿಕೊಂಡು ಇವೆಲ್ಲ ಉಂಟು. ಅದು ಬಹಳ ಚೆನ್ನಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡ ಬಳಿಕ ಅದನ್ನು ವಿನಿಯೋಗಕ್ಕೆ ತರಲಿಕ್ಕೆ ವಾಸ್ತವವಾಗಿ ಅಂತವನು ಶತ್ರುಪಕ್ಷ ಕ್ಷಯಜ್ಞಶ್ಚ ಕ್ಷಯಾನ್ ರಾಜ್ಞ ಪುರೋಹಿತ. ರಾಜನಿಗೆ ಭಾರಿ ಇಷ್ಟನಾಗ್ತಾನಂತ ಪುರೋಹಿತ ಶತ್ರು ಪಾಳೆಯದ ಮೇಲೆ ಅವನು ವಿಶೇಷವಾದಂತಹ ಹಿಡಿಯುವ ವ್ಯವಸ್ಥೆಗಳನ್ನು ಹೇಳಿಕೊಡಬೇಕು. ಅಂತಹ ನಿಜವಾದ ವ್ಯಕ್ತಿ
ಅವನು ಒಂದೊಮ್ಮೆ ವಾಜಸನೆಯೇ ಇಲ್ಲದೇ ಇದ್ರೆ ಋಗ್ವೇದಿಯನ್ನು ತಗೊಳ್ಳಿ, ಅದು ನಾಶಲ್ಲಿ ಹೇಳಿದ್ದಾರಲ್ಲ, ದೊಡ್ಡ ಸಂಗತಿಯಲ್ಲಿ ಇಲ್ಲದೇ ಇದ್ದಾಗ ಪ್ರಯೋಜನ ಅಲ್ಲ. ಹಾಗೆ ಅವನನ್ನು ಮಾಡಿಕೊಳ್ಳಿ ಯಜುರ್ವೇದಿಯನ್ನು. ಮತ್ತೆ ಬೇಕಾದ್ರೆ ಸಾಮವೇದಿಯನ್ನು ಸಹ ನೀವು ಮಾತಾಡಿಸ್ಲಿಕ್ಕೆ ಬರ್ತದೆ. ಇವೆಲ್ಲ ಇಲ್ಲದಿದ್ದಾಗ ಮಾತ್ರ ಯಜುರ್ವೇದಿ ಋಗ್ವೇದಿ ವಾಜಸನೆಯಾಗಿ ಇಲ್ಲದಿದ್ದಾಗ, ಯಜುರ್ವೇದಿ ಇಲ್ಲದಿದ್ದಾಗ, ಸಾಮವೇದಿ ಇಲ್ಲದಿದ್ದಾಗ ಎಲ್ಲ ಹೇಳಲಿಕ್ಕೆ ವಾಸ್ತವವಾಗಿ ಮುಖ್ಯವಾಗಿ ಬೇಕಾದವನು ಅವನೇ. ಪುರೋಹಿತ ವಿಶೇಷವಾಗಿ ಅಥರ್ವವನ್ನು ಕಲಿತವ ದೇಶದ ವಿಶೇಷವಾದ ರಕ್ಷಣೆಗೋಸ್ಕರ ಎಲ್ಲ ಬಗೆಯ ಕರ್ಮಗಳನ್ನು ಮಾಡಲು ಸರಿಯಾದವನಾಗಬೇಕು. ಮತ್ತೆ ಆಗ್ಬೇಕು ಹೇಳಿದ ಶಿಂಸಾಂಗ ಮಂತ್ರಗಳನ್ನೆಲ್ಲ ಹೇಳಲಿಕ್ಕಿಲ್ಲವ, ಅದು ಕ್ಷತ್ರಧರ್ಮಕ್ಕೆ ವಿರೋಧಿ. ಅಲ್ಲದವರು ಏನು ಹೇಳುವುದು, ಸಾಯ್ಬೇಕು ಅವನು ಬಂದು ಬಿಡ್ಲಿ ಇಲ್ಲಿ ಕೊಲ್ತೇನೆ ಅಂತ, ಅದೆಲ್ಲ ಇಲ್ಲ. ಅಂತ ಮಂತ್ರಗಳನ್ನು ಚಾಂಟ್ ಮಾಡಲಿಕ್ಕೆ ಇಲ್ಲ ವಾಸ್ತವವಾಗಿ. ಮತ್ತು ನಿಜವಾಗಿ ಇಲ್ಲಿ ಪ್ರಜೆಗಳು ಸಹ ಪುರೋಹಿತ ಏನೊಬ್ಬ ಪ್ರಜೆಗಳ ಒಬ್ಬ ಪ್ರತಿನಿಧಿಯಾಗಿ ಬಂದವ ಇದ್ದವ ಅಷ್ಟೇ. ಅಂಥದ್ದು ಎಷ್ಟೋ ಪ್ರಜೆಗಳಿದ್ದಾರೆ. ಆದ್ರಿಂದ ಪ್ರಜಾಗುಣ ಪುರೋಧಾಶ್ಚ ಪುರೋಹಿತ ಗುಣ ಪ್ರಜಾ. ಇಲ್ಲಿ ಪ್ರಜೆಗಳು ಪುರೋಹಿತರನ್ನು ನಂಬಿ, ಇದು ಮಾಧ್ಯಮ. ಅದಕ್ಕೆ ನಾನು ಹೇಳಿದೆ ಕಳೆದ ಬಾರಿ, ಮುಖ್ಯವಾಗಿ ಪಾಂಡವರ ಪುರೋಹಿತನಾಗಿ ನಿಂತ ಧೌಮ್ಯ ಅಂತ ಹೇಳಿಕೊಂಡು ಅವರು ಮುಂಚೂಣಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡಲಿಕ್ಕೆ, ಅವರ ಗುಣಗಳಂತೆ ಉಳಿದವರಿಗೆ ಗುಣಗಳು. ಪುರೋಧಾಶ್ಚ ಪುರೋಹಿತ ಗುಣ ಅಂತ. ಪ್ರಜಾಗುಣ ಪುರೋಧಾಶ್ಚ, ಪ್ರಜೆಗಳಲ್ಲಿ ಏನೊಂದು ಉದಾರತೆ ಒಳ್ಳೆತನ ಇರ್ತದನ್ನು ಪುರೋಹಿತರಲ್ಲಿ ನೋಡ್ಲಿಕ್ಕೆ ಬರ್ತದೆ. ಪುರೋಹಿತರಲ್ಲಿ ಇದ್ದದ್ದನ್ನು ಪ್ರಜೆಗಳು ಕಲಿತಾರೆ. ಅವರಿಬ್ಬರಲ್ಲಿ ಇದ್ದದ್ದು ನೋಡಿ ರಾಜನಿಗೂ ಆ ಗುಣ ಬರ್ತದೆ. ರಾಜಾವೈ ಸಗುಣ ಯೇಷಾಂ ಅಂತ ಒಳ್ಳೆ ರಾಜ. ಪುರೋಹಿತರ ಗುಣಗಳನ್ನೆಲ್ಲ ಹೊತ್ತವ ಒಳ್ಳೆ ಪ್ರಜೆಗಳು. ಪುರೋಹಿತರ ಗುಣಗಳನ್ನೆಲ್ಲ ಮಾಡಿಕೊಂಡವರು, ಓದಿಕೊಂಡಿದ್ದಾರೆ, ರಾಜಧರ್ಮ ತಿಳ್ಕೊಂಡಿದ್ದಾರೆ, ತಪ್ಪಾಗದಾಗಿ ಎಚ್ಚರ ವಹಿಸ್ತಾ ಇದ್ದಾರೆ. ಆ ಲೆಕ್ಕಕ್ಕೋಸ್ಕರ ಒಳ್ಳೆ ಆಚಾರ ವಿಚಾರಗಳನ್ನೆಲ್ಲ ನಡೆಸಿಕೊಡ್ತಾರೆ. ಹೀಗಾಗಿ ಅಂತ ಒಬ್ಬ ರಾಜ ಒಂದೊಮ್ಮೆ ಸಿಕ್ಕಿಬಿದ್ರೆ, ಶುದ್ಧವಾದ ರಾಜನೀತಿಯನ್ನು ಅಳವಡಿಸಿಕೊಳ್ತಾ ಇದ್ರೆ, ಅಂತ ಸಂದರ್ಭ ಯೇಷಾಂ ರಾಜಾವೈ ವಾಸ್ತವವಾಗಿ ಸುಗುಣೋ ಯೇಷಾಂ ಕುಶಲಂ ತೇಷು ಸರ್ವಶಃ. ಲೋಕದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ, ಪ್ರತಿಯೊಬ್ಬರಿಗೂ, ಪ್ರಜೆಗಳಿಗೂ ಒಳ್ಳೆಯದಾಗ್ತದೆ. ಜೊತೆಯಲ್ಲಿ ವಿಶೇಷವಾಗಿ ರಾಜನಿಗೆ ಒಳ್ಳೆಯದಾಗ್ತದೆ, ಪುರೋಹಿತನಿಗೂ ಒಳ್ಳೆಯದಾಗ್ತದೆ. ಅವ್ರು ಮಾಡಿರತಕ್ಕಂತಹ ಶಾಂತಿ ಕರ್ಮದಿಂದ, ಪೌಷ್ಟಿಕ ಕರ್ಮದಿಂದ, ಆಭಿಚಾರ ಕರ್ಮದಿಂದ, ಈ ತ್ರಿಕರ್ಮಗಳು ಅಂದ್ರೆ 3 ವಿಧದ ಕರ್ಮಗಳು 3 ಹಂತದಲ್ಲಿನ 3 ಜನರಿಗೂ ಕ್ಷೇಮವನ್ನು ತಂದುಕೊಡುವುದರಲ್ಲಿ ಸಹಾಯಕವಾಗ್ತದೆ. ವಾಸ್ತವವಾಗಿ ಒಬ್ಬರೊಬ್ಬರು ಅವರವರ ಗುಣಗಳಿಂದ ಸನ್ಮಾನಗಳನ್ನು, ಗೌರವಗಳನ್ನು ಇಟ್ಟಿರಬೇಕು. ರಾಜನಿಗೆ ಮುಖ್ಯವಾಗಿ ಆಭಿಚಾರಿ ಕರ್ಮದಿಂದ ಬಹಳ ಕ್ಷೇಮ, ಪ್ರತಿನಿತ್ಯ ರಾಜ ಮಾಡಿಸುವಾಗ ತನಗೆ ದುರಿತಗಳು ಬರಬಾರದು, ತೊಂದರೆಗಳು ತಾಗಬಾರದು, ಶತ್ರುಗಳ ಪೀಡೆ ಇರಬಾರದು ಅಂತೇಳಿ ಅವರು ಮನ್ನಿ ಸೂಕ್ತಗಳಿಂದೆಲ್ಲ ಅನೇಕ ವಿಚಿತ್ರವಾದ ದ್ರವ್ಯಗಳನ್ನೆಲ್ಲ ಹಾಕಬಹುದು, ಕೊಡಬಹುದು. ಅವರ ಕ್ರಮ ಬೇರೆ. ಅದನ್ನು ರಾಜರನ್ನು ಉದ್ಧಾರ ಮಾಡುವಲ್ಲಿ ಪ್ರಧಾನವಾಗಿ ಆಭಿಚಾರ ಕರ್ಮಗಳಿಗೆ ಹೆಚ್ಚು ಒತ್ತಿತ್ತು. ಅದೇ ಲೋಕಕ್ಕೆ ಆಗುವಾಗ ಮುಖ್ಯವಾಗಿ ಪೌಷ್ಟಿಕ ಕರ್ಮಗಳು ಹೆಚ್ಚು ಕೆಲಸ ಮಾಡ್ತಾವೆ. ಅವರವರಲ್ಲೇ ಅದು ಅವರವರ ಪುಷ್ಟಿ, ಅವರವರ ಬೆಳವಣಿಗೆ, ಅವರವರ ವಿಕಾಸ ಆಗ್ತದೆ. ನಾವು ಸುಮ್ಮನೆ ಕರ್ಮಗಳನ್ನು ನೋಡಿದಾಗ ವೇದದಲ್ಲಿ ಹೇಳಿದ್ದಂತ ತಿಳ್ಕೊಂಡಾಗ ಇದೆಲ್ಲ ಎಲ್ಲರಿಗೂ ಉಂಟು ಹೇಳಿದ್ದಕ್ಕೆ. ಅದರೊಟ್ಟಿಗೆ ಶಾಂತಿ ಕರ್ಮ ಅದು ಮುಖ್ಯವಾಗಿ ವೈಯಕ್ತಿಕವಾಗಿ ಮಾಡಿದವನಿಗೆ ಮಾಡುವವನಿಗೆ ಅವನು ಮಾಡ್ತಾನಲ್ಲ, ಅದರಿಂದ ಅವನಿಗೆ ಶಾಂತಿ, ಆ ಕರ್ಮದಿಂದ ಅವನೇನು ಹಿಡಿಸಿ ಬಿಡಬಾರದು, ಸಿಕ್ಕಿ ಬೀಳಬಾರದು. ಲೋಪದೋಷಗಳು ಇರ್ಲಿಕ್ಕೆ ಹೋಗಿ ಬೇರೆ ಕೊಡ್ಲಿಕ್ಕೆ, ಬೇರೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆಗುವುದಿಲ್ಲ ಆಗ ಹೊತ್ತಿನಲ್ಲಿ. ಹಾಗಾಗಿ ಆ ಲೆಕ್ಕಾಚಾರದಿಂದ ಒಂದೊಮ್ಮೆ ಹೇಳೋದಾದ್ರೆ ಮಾಡಿಕೊಂಡವನಲ್ಲಿ ರಿಸ್ಕ್ ಜಾಸ್ತಿ ಇರ್ತದೆ. ಸ್ವಯಂ ಅವನಿಗೆ ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಿಕೊಂಡ್ರೆ ಕೆಲಸ ಹಾಳಾಗ್ತದೆ ಕೆಲವೊಮ್ಮೆ. ಅದರಿಂದ ಪ್ರಿಯವಾದ್ದನ್ನೇ ಹೇಳಬೇಕು, ಸತ್ಯವಾದ್ದನ್ನೇ ಹೇಳಬೇಕು ಅಂತ ಹೇಳದೇ ಕೂತದ್ರಿಂದ ಅವನು ಒಂದು ದೃಷ್ಟಿಯಿಂದ ಅವನಿಗೆ ಕರ್ಮಾಂಗದ ದೋಷ ತಟ್ಟದೇ. ಆದ್ರಿಂದ ಅವನು ಹೆಚ್ಚು ಮಾಡಬೇಕಾದ್ದು ಶಾಂತಿ ಕರ್ಮ. ಪುರೋಹಿತರು ಸ್ವಯಂ ಮಾಡಿಕೊಳ್ಬೇಕಾದ್ದು ಯಾವತ್ತೂ ಶಾಂತಿ ಕರ್ಮವನ್ನು ಮಾಡಬೇಕು. ಕಳೆದ ಬಾರಿ ಮೃತ್ಯುಂಜಯ ಶಾಂತಿಗಳ ಬಗ್ಗೆ ಕೆಲವು ಹೇಳಿದ್ದೆ, ಇಲ್ಲಿ ಹೇಳದಿದ್ರು ಸಹ ಏನ್ ಶಾಂತಿ ಅಂತ. ಇಲ್ಲಿ ಮುಖ್ಯವಾಗಿ ನಾರಾಯಣ ಮಂತ್ರಗಳದ್ದೇ ಹೋಮ ಹವನಗಳು. ಇದು ನಾರಾಯಣ ಶಾಂತಿ ವಾಸ್ತವವಾಗಿ ನೋಡಿದ್ರೆ. ಸೃಷ್ಟಿಯ ಆರಂಭದಲ್ಲಿ ನೆಲೆಗೊಂಡವನು ಹೇಳುವ ರೀತಿಯಲ್ಲಿದ್ದಾಗ ಅದನ್ನ ಪುರೋಹಿತರಿಗೆ ಎಲ್ಲ ಕಡೆಯಲ್ಲಿ ನೆಲೆಬೇಕು. ಅವರು ಹಾಗಿದ್ದುಕೊಂಡೇ ಪುಷ್ಟರಾಗ್ತಾರೆ.
ಹಾಗಿದ್ದುಕೊಂಡು ಎಲ್ಲವನ್ನು ಮೀರಿ ನಿಲ್ತಾರೆ. ಆದರೆ ಅವರಿಗೆ ಮುಖ್ಯವಾಗಿ ಶಾಂತಿ ಕರ್ಮಗಳ ವ್ಯವಸ್ಥೆ, ಪ್ರಜೆಗಳಿಗೆ ಪೌಷ್ಟಿಕ ಕರ್ಮಗಳ ಚಿಂತನೆ, ಅದೇ ರಾಜನಿಗೆ ವೈಯಕ್ತಿಕವಾಗಿ ಅಂದಾಗ ಅಭಿಚಾರ ನಿವೃತ್ತಿಯ ಕರ್ಮಾಂಗಗಳು. ಈ ಎಲ್ಲಕ್ಕೂ ಪುರೋಹಿತರಿಂದ ಆಗುವಂಥದ್ದು. ಪುರೋಹಿತರು ಸರಿಯಾಗಿ ಸಿಗದೆ ಹೋದಲ್ಲಿ, ಋಗ್ವೇದ ಇಲ್ಲದೇ ಇದ್ದಲ್ಲಿ, ವ್ಯಾಸೇನೆಗೆ ಮುಖ್ಯ ನಮಗೆ ಬೇಕಾದ ಇಲ್ಲದೇ ಇದ್ದಲ್ಲಿ, ಋಗ್ವೇದ ಇಲ್ಲದೇ ಇದ್ದಲ್ಲಿ ಹೇಳಿಕೊಂಡು ಮತ್ತೆ ಅದು ರಾಷ್ಟ್ರ ನಾಶಕ್ಕೆಲ್ಲ ಕಾರಣ ಆಗುವುದಿಲ್ಲ ಅಂದಾಗ ಅದೇ ಬಹಳ ಕಷ್ಟ, ಕಾಂಟ್ರಡಿಕ್ಟರಿ ಆಗ್ತದೆ. ಇನ್ನು ಮುಂದೆ ಕೇಳ್ತಾರೆ ಜಾತಿಗಳೇ ಸಹಸೂತ್ರ ಸಿಗುವುದಿಲ್ಲ ಅಂತಲೂ ಮಾತಾಡ್ತಾರೆ. ಅದರ ತೋರಿಕೆಗೆ ಚಾಲ್ತಿಯಲ್ಲಿ ಇರುವುದನ್ನು ಇಟ್ಟುಕೊಂಡು ಹೇಳಿಕೊಳ್ಳುವ ನೆಲೆಯಲ್ಲಿ ಮಾತಾಡಿಕೊಂಡ್ರೆ ಅರ್ಥ ಆಗುತ್ತೆ. ಹೀಗೆ ರಾಜ ಒಳ್ಳೆಯ ಪುರೋಹಿತನನ್ನಿಟ್ಟುಕೊಂಡು, ರಾಜ ಮತ್ತೆ ಪುರೋಹಿತ ಇವರಿಬ್ಬರು ಬಹಳ ಚೆನ್ನಾಗಿ ತಮ್ಮ ಧರ್ಮಗಳನ್ನು ನಡೆಸ್ತಾ ಇದ್ರೆ, ಅವರಿಬ್ಬರ ಒಳ್ಳೆ ಗುಣಗಳಿಂದಾಗಿ ಪ್ರಜೆಗಳಿಗೂ ಒಳ್ಳೆ ಗುಣಗಳು ಬರ್ಲಿಕ್ಕೆ ಹೋಗಿ ಅವರು ಕ್ಷೇಮವನ್ನು ಪಡಿತಾರೆ. ಅವರು ರಾಜನನ್ನು, ಪುರೋಹಿತರನ್ನು ಬಹಳಷ್ಟು ಸಂಭ್ರಮಿಸ್ತಾರೆ, ಅವರ ಗುಣಗಳನ್ನಿಟ್ಟುಕೊಂಡು ಸಂಭ್ರಮಿಸ್ತಾರೆ. ಇದರಿಂದ ಮತ್ತೆ ಪುನಃ ರಾಜ ಮತ್ತು ಪುರೋಹಿತರಿಂದಾಗಿ ಲೋಕಕ್ಕೆ ಇನ್ನಷ್ಟು ಸುಭಿಕ್ಷೆ ಒಳ್ಳೆಯದಾಗ್ತದೆ. ಅಂದ್ರೆ ಇವರು ಒಂದು ಕಡೆಯಲ್ಲಿ ಮೂರು ತ್ರಿಪುಟಿ ಇದ್ದಾಗೆ, ರಾಜ ತುದಿಯಲ್ಲಿದ್ರೆ ಅಲ್ಲಿಂದ ಎರಡು ಗೆರೆಗಳ ಪುರೋಹಿತನನ್ನು ಪ್ರಜೆಗಳನ್ನು ಸೇರ್ತಾವಾದ್ರೆ ಆ ಪುರೋಹಿತ ಮತ್ತು ಪ್ರಜೆಗಳು ಸಂಧಿಸಿಕೊಳ್ತಾರೆ ಕೆಳಗಿನಿಂದ. ಅವರಿಬ್ಬರು ರಾಜನನ್ನ ಮೇಲಕ್ಕೆ ಉಚ್ಛ್ರಾಯ ಸ್ಥಿತಿಯಲ್ಲಿ, ಹೀಗೆ ತ್ರಿಕೋಣದ ಚಿಹ್ನೆ ಇದು ರಾಜ, ಪುರೋಹಿತ ಮತ್ತು ಪ್ರಜೆಗಳ ನಿಲ್ತದೆ. ಇದು ಪೃಥ್ವೀಪತಿ ಪ್ರಕಾರದಲ್ಲಿ ಹೇಳಲ್ಪಟ್ಟಿದ್ದಾನೆ. ಮೇಲೆ ಪೃಥ್ವೀಪತಿ ಇದ್ದಾನೆ, ಇಲ್ಲಿ ಪುರೋಹಿತನಿದ್ದಾನೆ, ಇನ್ನೊಂದು ಕಡೆಯಲ್ಲಿ ಪ್ರಜಾ ಸಂಪತ್ತು ಬೇರೆ ನೆಲೆಗೊಂಡಿದೆ. ಇದು ಮೂರು ನೆಲೆಗೊಂಡು ಇವರಿಬ್ಬರಿಂದಾಗಿ ರಾಜನ ವೈಭವ, ರಾಜನಿಂದಾಗಿ ಪ್ರಜೆಗಳ ವೈಭವ, ಹಾಗೆ ಪುರೋಹಿತನಿಂದಾಗಿ ಪ್ರಜೆಗಳ ಕ್ಷೇಮ. ಹೀಗೆ ಅವರಿಬ್ಬರು ಸ್ವಧರ್ಮದಲ್ಲಿ ಕುಳಿತುಕೊಂಡು ಬಹಳ ನಿಷ್ಠೆಯಿಂದ ತಪಸ್ವಿಗಳಾಗಿ ಒಂದೊಮ್ಮೆ, ವ್ರತಸ್ಥರಾಗಿ ಒಂದೊಮ್ಮೆ, ತಪ್ಪಿಲ್ಲದೆ ಎಗ್ಗಿಲ್ಲದೆ ರಾಜಧರ್ಮವನ್ನು, ಪ್ರಜೆಗಳ ಕ್ಷೇಮವನ್ನು ಇಬ್ಬರೂ ಸೇರಿ ಕಲೆ ಹಾಕಿ ಇಬ್ಬರು ಅಂದ್ರೆ ರಾಜ ಮತ್ತೆ ಪುರೋಹಿತ ಇಬ್ಬರೂ ಸೇರಿ ಕಲೆ ಹಾಕಿ ಸರಿ ಮಾಡಿಕೊಂಡರೆ ಇಡೀ ಪ್ರಜಾವರ್ಗಕ್ಕೆ ಕ್ಷೇಮ ಆಗ್ತದೆ. ಇದರಿಂದ ಪ್ರಜಾವರ್ಗ ಉಚ್ಛ್ರಾಯ ಸ್ಥಿತಿಯಲ್ಲಿ ಬರ್ತದೆ. ಪ್ರಜೆ ಪುರೋಹಿತನನ್ನು, ರಾಜನನ್ನು ಸಂತೋಷಗೊಳಿಸ್ತದೆ, ಸಂಭ್ರಮಿಸಿಕೊಳ್ತದೆ, ಥ್ಯಾಂಕ್ಸ್ ಹೇಳ್ತದೆ, ಅವರನ್ನು ಒಳ್ಳೆಯ ರೀತಿಯನ್ನು ನೋಡಿಕೊಳ್ಳುತ್ತದೆ. ಇದರಿಂದಾಗಿ ತಮಗೆ ಆದ ಲಾಭ ಅಂತ ಹೇಳಿಕೊಂಡು ಅವರಿಗೆ ಒಳ್ಳೆ ಧರ್ಮ ಮಾಡಲಿಕ್ಕೆ ಆಯಿತು, ತಿಳ್ಕೊಳ್ಳಿಕ್ಕೆ ಆಯಿತು. ಹಾಗಾಗಿ ಪ್ರಜೆಗಳು ಅವರಿಬ್ಬರನ್ನು ಕಟ್ಟಿ ಹಿಡಿತಾರೆ ಎನ್ನುವ ಬಹಳ ಸುಂದರವಾದ ಚಿಂತನೆಯನ್ನು ಭೀಷ್ಮ ಕೊಟ್ಟು ಇನ್ನು ಮುಂದಕ್ಕೆ ಮತ್ತು ಒಂದು ವಾಸ್ತವವಾಗಿ ಐಲ ಇದ್ದಾನೆ, ಕೇಳಲಿಕ್ಕೆ ಬರ್ತಾನೆ. ಆದ್ರೆ ಅವನಿಗೆ ಕಾಶ್ಯಪರು ಹೇಳುವಂತಹ ಸಂವಾದವನ್ನು ಸಹ ಮತ್ತೆ ಬೇರೆ ಕಡೆ ತುಂಬಾ ಕಡೆಯಿಂದ ತುಂಬಾ ಸಂವಾದಗಳು, ಮಾತುಕತೆಗಳು ಬಂದಿರುತ್ತವೆ. ವಾಯುದೇವರು ಹೇಳುವ ಸಂಗತಿಗಳನ್ನೆಲ್ಲ ಇಲ್ಲಿ ಅವರು ವಾಯುದೇವರು ಇನ್ನಿಬ್ಬರನ್ನು ಕೋಟ್ ಮಾಡಿ ಹೇಳುತ್ತಾ ಇದ್ರು, ಶುಕ್ರಾಚಾರ್ಯರನ್ನು ಸಹ. ಅಂದ್ರೆ ದೇವತೆಗಳ ಸಮಾರಾಧನೆ, ಇಲ್ಲಿ ರಾಜ ಮತ್ತೆ ಪುರೋಹಿತ ಒಟ್ಟು ಸೇರಿಕೊಂಡಾಗ ವಿಶೇಷವಾಗಿ ದೇವಾನ್ ಪರಾವರಾನ್ ಪಿತೃನ್, ದೇವತೆಗಳನ್ನು ಮತ್ತು ಪಿತೃವರ್ಗಗಳನ್ನು ಪೂಜೆ ಪುನಸ್ಕಾರಗಳಿಂದ ಸಂಭ್ರಮಿಸ್ತಾರೆ, ಸಂತೋಷಪಡಿಸ್ತಾರೆ. ಇದರಿಂದ ಗತಿಸಿದವರ ವಿಶೇಷವಾದ ಅನುಗ್ರಹ, ಇದ್ದವರ ಪೂರ್ಣವಾದಂತಹ ಪ್ರೀತಿ, ಅನುರಾಗ ರಾಜನಿಗೆ ಸಿಗ್ತದೆ. ಅದು ದೇವತೆಗಳನ್ನು ಪೂಜೆ ಮಾಡುವಾಗ ಮೇಲೆ ಕೆಳಗೆ ಇದ್ದವರನ್ನು ಪೂರ್ವಾಪರಾನ್ ಎಲ್ಲಾ ದೇವತೆಯನ್ನು ಒಂದೇ ನಮನೆಯಲ್ಲ, ಅಲ್ಲವೇ ಅಲ್ಲ, ಮಾಡ್ಲಿಕ್ಕೆ ಆಗುವುದಿಲ್ಲ. ಶಿವನ ಮಗ ಅಂತ ಗಣಪತಿ ಇದ್ದಾಗ ಶಿವನನ್ನು, ಗಣಪತಿಯನ್ನು ಒಂದೇ ಪೂಜೆ ಮಾಡುವುದು ಹೇಗೆ? ಹಾಗೆ ನಾಳೆ ಒಂದೊಮ್ಮೆ ಪಟ್ಟಕ್ಕೆ ಬರ್ತಾನೆ ಅಂದ ತಕ್ಷಣ ರಾಜಕುಮಾರನನ್ನು ಇವತ್ತೇ ರಾಜ ಅಂತ ಹೇಳಿಕೊಂಡು ಸಂಭ್ರಮಿಸಲಿಕ್ಕೆ ಆಗ್ತದ? ನೋಡಿ, ಯೋಚನೆ ಮಾಡಿ. ರಾಜಕುಮಾರನೇ ಇದ್ದಾನೆ. ಈಗ ದಶರಥ ಇದ್ದ, ರಾಮನನ್ನು ರಾಜಕುಮಾರ ಯುವರಾಜ ಮಾಡ್ತೇನೆ ಅಂದ್ರೆ ಏನರ್ಥ? ನಾಳೆ ಅವನು ರಾಜನಾಗ್ತೇನೆ ಅಂತ ಅರ್ಥ. ಅಂದ ತಕ್ಷಣ ಯೋಚನೆ ಮಾಡಿ, ಭರತ ರಾಮನ ಸಂಘದಲ್ಲಿ ಹಾಗೆ ಆಗುತ್ತೆ. ಇಲ್ಲಿ ಯೋಚನೆ ಮಾಡಿ, ರಾಮನನ್ನು ದಶರಥನ ಹತ್ತಿರದಲ್ಲಿ ನೋಡ್ತಾರ ಜನ? ಇಲ್ಲ. ಮುಂದೆ ನೋಡಿ, ರಾಮ ಬಂದ, ಪಟ್ಟಾಭಿಷಿಕ್ತನಾಗ ಆಗಲೇ ಭರತನನ್ನೇ ಯುವರಾಜ ಮಾಡಿಬಿಟ್ಟ. ದಶರಥ ಯಾವತ್ತು ಮಾಡಿದ್ ನೋಡಿ, 60,000 ವರ್ಷಗಳ ರಾಜ್ಯಭಾರ ಮುಗಿದ ಬಳಿಕ ಮಾಡಿದ್ದು ರಾಮನನ್ನು. ಆದರೂ ರಾಮನನ್ನು ಜನರು ಏನು ಆಗಲಿಲ್ಲ, ಬಿಡಿ, ಆಗದೇ ಇರುವುದರಿಂದ ಜನರ ಅರ್ಥ ಆಗಲಿಲ್ಲ, ಇಟ್ಕೊಳ್ಳಿ. ಆದ್ರೆ ಈಗ ಹಾಗಲ್ಲ. 42 ವರ್ಷದಲ್ಲಿದ್ದ ರಾಮ ಪಟ್ಟಾಭಿಷಿಕ್ತನಾಗಿದ್ದಾನೆ, ಆಗಲೇ ಭರತನನ್ನು ಯುವರಾಜನನ್ನಾಗಿಸಿದ್ದಾನೆ.
ಸರಿ ಯುವರಾಜ ಅಂದೇನರ್ಥ, ಮುಂದೆ ಅವನು ಅರ್ಥ ಅಲ್ವಾ ರಾಜ್ಯ ಭಾರ ಮಾಡ್ಲಿಕ್ಕೆ ಅಂತ ಹೇಳಿಕೊಂಡು ಇಬ್ಬರನ್ನು ಒಂದೇ ಸಿಂಹಾಸನ ಪೂಜೆ ಮಾಡ್ಲಿಕ್ಕೆ ಆಗ್ತದ? ಸನ್ಮಾನ ಮಾಡ್ಲಿಕ್ಕೆ ಆಗ್ತದ? ಬಂದು ಕೂತ್ಕೊಳ್ಲಿಕ್ಕೆ ಆಗ್ತದ? ನಾಳೆ ಅವನು ರಾಮನ ಸಿಂಹಾಸನ ಕೂತ್ಕೊಳ್ತಾನೆ ಹೇಳಿದ್ರು ಇಲ್ಲ, ಆಗುವುದಿಲ್ಲ. ಹಾಗೆಯೇ ಇಡೀ ಸೃಷ್ಟಿಯ ಚಿಂತನೆಯಲ್ಲಿ ಬಹಳ ಸುಂದರವಾಗಿ ದೇವಾನ್ ಪೂರ್ವಾಪರಾನ್, ಅವರಲ್ಲಿಯೂ ಮೇಲೆ ಕೆಳಗೆ ಇದೆ. ಮೊದಲು ಬಂದವರು ಪೂರ್ವ ಅಪರಾನ್, ಇಷ್ಟೇ ಅರ್ಥ. ಸೃಷ್ಟಿಯಲ್ಲಿ ಮೊದಲ ಸೃಷ್ಟಿಯಲ್ಲಿ ಒಂದು ದೃಷ್ಟಿಯಿಂದ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯಲ್ಲಿ ಯಾರು ಮೊದಲು ಬಂದಿದ್ದಾರೋ ಅವನು ದೊಡ್ಡವ ಅಂತ ಅರ್ಥ. ಯಾರು ನಂತರ ಬರ್ತಾರೆ ಅವನು ನೆಕ್ಸ್ಟ್ ಅಂತ ಅರ್ಥ. ಹಾಗೆ ಬ್ರಹ್ಮನ ಸೃಷ್ಟಿಯಲ್ಲಿ, ವಾಯುವಿನ ಸೃಷ್ಟಿಯಲ್ಲಿ, ಸರಸ್ವತಿ ಭಾರತೀಯರ ಸೃಷ್ಟಿಯಲ್ಲಿ, ಹಾಗೆ ಶೇಷ ಗರುಡ ರುದ್ರರ ಸೃಷ್ಟಿಯಲ್ಲಿ, ಹೀಗೆ ಯಾರ್ಯಾರು ಮೊದಲು ಬಂದಿದ್ದಾರೆ ಅವರವರ ಮಡದಿಯರು ಮತ್ತೆ ಬಂದದ್ದು. ಬರುವಾಗ ಬ್ರಹ್ಮ ಬಂದ ನಂತರ ವಾಯು ಬರುವಾಗ ತಡ ಆಯ್ತು, ಪ್ರಾಣಾತ್ ವಾಯುರಜಾಯತ ಅಂತೇಳಿ ಮತ್ತೆ ಬಂದದ್ದು. ಹಾಗಾಗಿ ಸಮಾನವಾದ ಮುಂದೆ ಅವರು ಅದೇ ಅಧಿಕಾರವನ್ನು ಪಡಿತಾರೆ ಅಂದ ತಕ್ಷಣ ಇವತ್ತು ಅಧಿಕಾರ ಪಡಿಲಿಲ್ಲ. ಆದ್ರಿಂದ ಇವತ್ತು ಅಧಿಕಾರ ಯಾಕೆ ಅವರು ಪಡಿಲಿಲ್ಲ ಅಂದ್ರೆ ಅವರು ಮುಂದಿನ ಕಲ್ಪದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಹೇಳಿದ್ರೆ ಈ ಕಲ್ಪ ಅವರ ಸಾಧನೆ ಮುಗಿಲಿಲ್ಲ ಅಂತಾಯ್ತು. ಇನ್ನು ಬ್ರಹ್ಮದೇವನ ಇವತ್ತಿನ 50 ವರ್ಷಗಳ ಸಾಧನೆಯನ್ನು ಅವರು ಮಾಡಬೇಕು. ಸಾಧನೆಯಲ್ಲಿ ನ್ಯೂನತೆ ಬಂತ? ಇವ ಸಾಧನೆ ಮಾಡಿಕೊಂಡವ 100 ಕಲ್ಪದ್ದು, ಇವನ್ 100 ಕಲ್ಪ ಆಗಲಿಲ್ಲ, 99 ಮಾಡಿಕೊಂಡಿದ್ದಾನೆ ಅಷ್ಟೇ. ಸಾಧನೆಯಲ್ಲಿ ಕಮ್ಮಿ. ಅಷ್ಟೇ ಅಲ್ಲದೆ ಅವನು ಭಗವಂತನ ಮಗನಾಗಿ ಬಂದು ಹೋಗ್ಬಿಟ್ಟಿದ್ದಾನೆ. ಇವ ಅಲ್ಲ ಅದು. ಅದನ್ನ ಎಷ್ಟು ಜನ ರುಜುಗಳು ಎನ್ನುವರು ಪರಂಪರೆಯೇ ಇದೆ. ಎಲ್ಲರೂ ಬ್ರಹ್ಮ ಸಮಾನರೇ ಆಗಿದ್ದಾರೆ, ಬ್ರಹ್ಮ ಪದವಿಗೆ ಬರುವರಿದ್ದಾರೆ ಅಂದ ತಕ್ಷಣ ಎಲ್ಲರನ್ನು ನಿಲ್ಲಿಸಿ ಒಂದೇ ಇಲ್ಲ. ಅವರಿಗೆ ಕುರ್ಚಿಗಳು, ಆಸನಗಳು, ಸಿಂಹಾಸನ ಪ್ರತ್ಯೇಕ ದೂರ 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 ಇದೆ. ಅವರದ್ದು ಇನ್ನೂ 100 ಕಲ್ಪ ಸಾಧನೆ ಬಾಕಿ ಇದೆ. ಮತ್ತೆ ಒಬ್ಬೊಬ್ಬರನ್ನು ನೋಡಿಕೊಳ್ಳಲಿಕ್ಕೆ ಹೋದ್ರೆ ಹಾಗಾಗಿ ಯಾವುದೇ ನೆಲದಲ್ಲಿ ಯಾವತ್ತೂ ಸಹ ಒಂದೇ ನಮೂನೆಯ, ಒಂದೇ ತಟ್ಟೆಯ, ಒಂದೇ ಅಧಿಕಾರದ, ಒಂದೇ ಮನೆಯ, ಒಂದೇ ಸಮರ್ಪಣೆಯ, ಒಂದೇ ಪ್ರಕಾರದ ಪೂಜೆ ಪುನಸ್ಕಾರಗಳು ಎಲ್ಲಿಯೂ ಆಗುವುದಿಲ್ಲ, ಆಗಲಿಕ್ಕಿಲ್ಲ. ಇಲ್ಲಿ ಹೇಳ್ತಾರೆ, ರಾಜ ಮತ್ತೆ ಪುರೋಹಿತ ಬಹಳ ಚೆನ್ನಾಗಿ ಧರ್ಮನಿಷ್ಠನಾಗಿ ತಮ್ಮ ಕೆಲಸವನ್ನು ಮಾಡಿದ್ರೆ ದೇವತೆಗಳನ್ನು ಪೂರ್ವಾಪರರನ್ನು, ಯಾರು ಮೊದಲು, ಯಾರು ಮತ್ತೆ, ಯಾರು ಎತ್ತರ, ಯಾರು ಕಡಿಮೆ, ಯಾರು ಆನಂದ ಜಾತಿ, ಯಾರು ಜ್ಞಾನ ಸಾಧನೆಯಲ್ಲಿ ಹಾಗೆ ಧನ್ಯಾಗಿ ತಿಳ್ಕೊಂಡು ಮತ್ತೆ ಪಿತೃವರ್ಗಗಳನ್ನು ಸಹ ಸಮಾರಾಧನೆಗೊಳಿಸ್ತಾ ಇದರದ ರಿಸಲ್ಟ್ ಅವರಿಗೆ ಅಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ಎಲ್ಲ ಪ್ರಜೆಗಳು ದೇವಪಿತೃಗಾರ್ಯಾಭ್ಯಾನ್ನ ಪ್ರಮದಿದವ್ಯಂ ಅಂತ ಶ್ರುತಿ ಹೇಳಿದ ಹಾಗೆ ಎರಡೇ ಮಾಡ್ಲಿಕ್ಕಿರುವಂಥದ್ದು ದೇವ ಸಮಾರಾಧನೆ, ಪಿತೃ ಸಮಾರಾಧನೆ. ಆದರೆ ದೇವ ಸಮಾರಾಧನೆಯಲ್ಲಿ ಬಹಳಷ್ಟು ದೇವತೆಗಳು ಇದ್ದಾರೆ. ಆದ್ರಿಂದ ಪೂರ್ವಾಪರ ಅನ್ನು ಹೇಳಿದ್ದು, ಮೇಲೆ ಕೆಳಗೆ ಆಚೆ ಈಚೆ ಇರುವವರೆಲ್ಲ ಹೆಚ್ಚು ತಪ್ಪಿಲ್ಲದೆ ಪ್ರತಿಯೊಂದು ರೀತಿಯಲ್ಲಿ ಉಪಾಸನೆ ಮಾಡ್ತಾ ಬಂದ್ರೆ ಪ್ರಜೆಗಳಿಗೆ ಅದರ ಕ್ಷೇಮವನ್ನು ತರಲಿಕ್ಕೆ ಆಗ್ತದೆ. ಈ ವಿಷಯದಲ್ಲಿ ಮುಖ್ಯವಾಗಿ ನಮಗೆ ಸಂವಾದ ಬೇಕಾದ್ದು ವಾಸ್ತವವಾಗಿ. ಅದನ್ನು ಹೇಳಲಿಕ್ಕೆ ಭೀಷ್ಮರು ಕೊನೆಯ ಘಟ್ಟದಲ್ಲಿ ಇದನ್ನು ಮಾತನ್ನು, ಇದು ಭೀಷ್ಮರ ಮಾತಿನಂತೆ ಕಾಣುತ್ತೆ ಹೇಳಿಕೊಳ್ಳಿಕ್ಕೆ ಹೋದಾಗ. ಪುರೋಹಿತನ ಗುಣ ಅದು ಪುರೋಹಿತ ಗುಣ ಪ್ರಚಾಹ ಅಂತ ಹೇಳುವ ಮೂಲಕ, ಪ್ರಜೆಗಳ ಗುಣ ಪುರೋಹಿತ ಅಂತ ಹೇಳುವ ಮೂಲಕ ಅವರಿಬ್ಬರ ಗುಣ ರಾಜ ವಯಸ್ಸ ಗುಣೋ ಯೇಷಾಂ ಹೇಳಿ ಪುರೋಹಿತನ ಗುಣ ರಾಜನ ಗುಣ. ಆದ್ರಿಂದ ಅವರಲ್ಲಿ ಒಂದು ರೀತಿ ಅದಕ್ಕೆ ನಕ್ಷತ್ರಾನುಕೂಲ ಎಲ್ಲ ನೋಡ್ಲಿಕ್ಕೆ ಹೇಳಿದ್ದು. ಆಗದ ಈ ಪುರೋಹಿತ ರಾಜನಿಗೆ ಒಳ್ಳೆ ನಕ್ಷತ್ರದಲ್ಲಿ ಇದ್ದಾನ ನೋಡ್ಲಿಕ್ಕೆ, ರಾಜನಿಗೆ ಕ್ಷೇಮವ ಅಥವಾ ಸಂಪತ್ತು ಕೊಡ್ತಾನ ಅಥವಾ ಸಾಧಕನಾಗಿದ್ದಾನ ಒಂದು ಕೆಲಸಕ್ಕೆ ನೋಡಿಕೊಂಡಂತ ಸೆಲೆಕ್ಟ್ ಮಾಡಿ ನಕ್ಷತ್ರವನ್ನು ನೋಡಿ ಪುರೋಹಿತರ ಸೆಲೆಕ್ಷನ್ ಹೇಳಿಕೊಂಡಾಗೆ ಇದರಿಂದ ರಾಜ ಅವನ ಜೊತೆಯಲ್ಲಿದ್ದುಕೊಂಡು ಪ್ರಜೆಗಳ ಗುಣಗ ಹಾಗೆ ಅವನ ಗುಣಗಳು ಪ್ರಜೆಗಳ ಗುಣಗಳು ಈ ಉಳಿದವರಲ್ಲಿ, ಪುರೋಹಿತನಲ್ಲಿ ಪುರೋಹಿತ ಗುಣಗಳು ಉಳಿದವರಲ್ಲಿ, ಹೀಗೆ ಪ್ರತಿಯೊಂದರಲ್ಲಿಯೂ ಸಹ ಒಂದೇ ಬಗೆಯ ಗುಣಗಳ ಚಿಂತನೆ. ಮತ್ತೆ ಅವಮಾನ ಮಾಡಿದ್ರು ಅಷ್ಟೇ. ಇವರಿಬ್ಬರನ್ನು ಸನ್ಮಾನ ಮಾಡಿದರೆ ಪ್ರಜೆಗಳಿಗೆ ಭಾರಿ ಕ್ಷೇಮ. ಇವರಿಬ್ಬರು ಒಂದೇ ಆಸ್ಥಾನಗಳಲ್ಲಿ. ಹಾಗೆ ಅವಮಾನ ಮಾಡಿದ್ರೆ ಅವಮಾನನಾಥ್, ಒಂದೊಮ್ಮೆ ಅವರು ಅವಮಾನ ಮಾಡಿಬಿಟ್ರೆ ಯಾರನ್ನು, ಪುರೋಹಿತರನ್ನು ಮತ್ತೆ ರಾಜನನ್ನು ಕಡೆಗಣಿಸಿದ್ರೆ ಪ್ರಜೆಗಳಿಗೆ ಕ್ಷೇಮ ಇಲ್ಲ. ಇಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆ ಸಂಪತ್ತು ಕ್ಷೇಮ ಎಲ್ಲ ಬರ್ತದೆ ಹೇಳಿದ್ರೆ, ಅದೇ ರಾಜನನ್ನು ಪುರೋಹಿತರನ್ನು ಪ್ರಜೆಗಳು ಅವಮಾನ ಮಾಡಿದ್ರೆ ಏನು ಉದ್ಧಾರ ಆಗುವುದು. ಹಾಗೆ ಹೀಗೆ ಅವರ ಸನ್ಮಾನ, ಅವರ ಅವಮಾನ, ಅವರ ಚಿಂತನೆ, ಅವರ ಜೊತೆಯಲ್ಲಿ ಪ್ರಜೆಗಳ ಸೇರುವಿಕೆ ಎಷ್ಟು ಸಮಯದಿಂದ ಹಾಗೆ ಆಗುತ್ತೆ. ಅದರಿಂದ ಅವರು ಅತ್ಯಂತ ಕ್ಷೇಮದ ರಾಜ್ಯವನ್ನು ನೋಡಲಿಕ್ಕೆ ಉಂಟು ಅಂತ ಹೇಳಿ ಈ 3ರ ವ್ಯಾಪ್ತಿಯನ್ನು ಬಹಳ ಸುಂದರವಾಗಿ 3 ಕರ್ಮಗಳ ನೆಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮುಂದಿನ ಸಂವಾದ ಜೊತೆಯಲ್ಲಿ ಮತ್ತೊಮ್ಮೆ ಭೀಷ್ಮರು ಧರ್ಮರಾಜನಿಗೆ
ಅನೇಕ ರಾಜಧರ್ಮಗಳ ಸ್ವಾರಸ್ಯಗಳನ್ನು ಕೆಲವೆಲ್ಲ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಮತ್ತೆ ಒಂದೊಮ್ಮೆ ಪುರೋಹಿತರ ಲಕ್ಷಣಗಳು ಬಂದ್ರೆ ಇನ್ನೊಬ್ಬರ ಹೇಳಿದ ಲಕ್ಷಣ ಅದು ಬೇರೆ ಕಡೆಯಲ್ಲಿ ಕೋಟ್ ಆದದ್ದು. ಆದ್ರೂ ಆದಷ್ಟು ಒಂದೇ ನಮೂನೆ ಕಾಣುವುದಿಲ್ಲ. ಉತ್ಪಾತಾದಿಗಳಿಗೆ ವಿರೋಧ ಮಾಡಬೇಕು ಅಂತ ಒಂದು ಕಡೆ ಹೇಳಿದ್ರು, ಉತ್ಪಾತಾದಿಗಳ ಅರ್ಥ ತಿಳ್ಕೊಂಡು ಮಾಡಬೇಕು ಇನ್ನೊಂದು ಹೇಳಿದ್ರು. ಎಷ್ಟೋ ಜನರಿಗೆ ಉಲ್ಕಾಪಾತ ಉತ್ಪಾತಗಳ ಹೆಚ್ಚು ಕಡಿಮೆಗಳ ಅರ್ಥ ಗೊತ್ತಿಲ್ಲ. ಅಲ್ಲಿ ಕೂಗಿದೆ ಅಷ್ಟು ಗೊತ್ತು, ಯಾವ ದಿಕ್ಕಿನಲ್ಲಿ ಯಾವ ವಾರ ಕೂಗಿದಾಗ ಎನ್ನುವುದುಂಟು. ಇನ್ನೊಂದ್ಸರ್ತಿ ನಾನು ಸುಗುಣಮಾಲಾ ಪತ್ರಿಕೆಯಲ್ಲಿ ಕೊಟ್ಟಿರುತ್ತೆ. ಅಲ್ಲಿ ಕೂಗುವುದು ಅಂತ ಅಂದ ತಕ್ಷಣ ಆಗ್ಲಿಲ್ಲ, ಅಲ್ಲಿ ಕೂಗಿದೆ ಯಾವ ದಿಕ್ಕಿನಲ್ಲಿ ಅಂತ ಬೇಕಾಗತ್ತೆ. ಅದು ಒಂದು ಪೂರ್ವದ ಪಶ್ಚಿಮದ ಉತ್ತರದ ಮೇಲೆ ಕೆಳಗೆಲ್ಲ ಸೇರಿಕೊಂಡಿರುತ್ತೆ. 10 ದಿಕ್ಕಿನ ಕತೆ ಉಂಟು. ಯಾವ ವಾರ ಅಂತ ಕೇಳಬೇಕಾಗತ್ತೆ. ಅದನ್ನು ವಾರ ನೋಡಿಕೊಂಡು ಆಯಾ ದಿಕ್ಕಿನಲ್ಲಿ ಕೂಗಿದ ಅಲ್ಲಿಯ ಶಬ್ದವನ್ನಿಟ್ಟುಕೊಂಡು ಶಕುನವನ್ನು ಅರ್ಥ ಮಾಡಿ, ಇದು ಅರ್ಥವೇ ಉಂಟದಕ್ಕೆ ಆ ಟೇಬಲೇ ಅದನ್ನೇ ಚಿಂತನೆಯನ್ನೇ ನಾನು ಕೊಟ್ಟಿರ್ತೀನಿ ಇನ್ನೊಮ್ಮೆ. ಹೀಗಾಗಿ ಅರ್ಥವನ್ನು ತಿಳಿದವನು ಎನ್ನುವುದು ಇಲ್ಲಿ ಸ್ಪೆಷಲ್. ಇನ್ನೊಮ್ಮೆ ಹೇಳುವಾಗ ಮತ್ತೊಬ್ಬ ಇನ್ನೊಮ್ಮೆ ತಿಳಿಸಿಕೊಡುವಾಗ ಪುರೋಹಿತರ ಲಕ್ಷಣಗಳು ಎಲ್ಲ ಜಿತೇಂದ್ರಿಯ ಎಲ್ಲ ಬಂದರೂ ಸಹ ಹೊಸ ಆಯಾಮದಿಂದ ಅದರ ಚಿಂತನೆ ಮಾಡ್ತಾರೆ. ಉತ್ಪಾದ ಶಾಂತಿ ಮಾಡಲಿಕ್ಕೆ ಗೊತ್ತಿದ್ರು ಯಾಕೆ ಅಂತಲ್ಲ, ಏನು ಅರ್ಥ ಅದರದ್ದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ರಾಜರ ಪುರೋಹಿತರ ಮತ್ತು ಪ್ರಜೆಗಳ ಏನೊಂದು ಪೂರ್ಣವಾದ ಸಂಬಂಧ ಬಂದಿದೆ. ಇದನ್ನು ಮುಂದಿನ ಕೆಲವು ಮಾತುಗಳಲ್ಲಿ ಭೀಷ್ಮರು ತಿಳಿಸಿಕೊಡ್ತಾರೆ. ಶ್ರೀಕೃಷ್ಣ ಅರ್ಪಣ ನಾರಾಯಣ ನಾರಾಯಣ ನಾರಾಯಣ.